ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಆ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ನಾವು ಕಳೆದ ಒಂದು ದಿನಗಳಲ್ಲಿ ನಮ್ಮ ಸಹೋದರ ಬರೆದಂಥ ಒಂದು 5ನೇ ವಾಲ್ಯೂಮ್ ಅದರಲ್ಲಿ ಚಾಪ್ಟರ್ 8 ನಾವು ಓದ್ತಾ ಇದ್ರಿ. ಮುಖ್ಯವಾಗಿ ಪವಿತ್ರಾತ್ಮ ಬಗ್ಗೆ ಅನೇಕ ವಿಚಾರಗಳನ್ನ ನಮಗೆ ಮಾಡ್ತಿರೋ ಅಲ್ಲಿ ತಿಳಿಸ್ಕೊಡ್ತಾ ಇದ್ರು. ಈ ಪವಿತ್ರಾತ್ಮ ಯಾವ ರೀತಿ ಆ, ಇರ್ತದೆ, ಅದರ ಯಾವ ರೀತಿ ನಮ್ಮ ದೇವರಿಂದ ನಾವು ಬೋಧಿಸಲ್ಪಡ್ತೀರಿ ಅಂತ ಅನೇಕ ವಿಚಾರಗಳನ್ನ ನಾವು ನೋಡಿದ್ರಿ. ಅದರ ಈ ವಾರ ನಾವೇನು ಮಾಡೋಣ ಅಂದರೆ ಇಂಗ್ಲೀಷಲ್ಲಿ ಕಂಟಿನ್ಯೂ ಮಾಡೋಣ. ನನಗೆ ಪೇಜ್ ನಂಬರ್ 202, ಕನ್ನಡದಲ್ಲಿ ಪೇಜ್ ನಂಬರ್ 124 ಅದರ ಅದರಲ್ಲಿ ಒಂದು ಸಬ್ ಹೆಡಿಂಗ್ ಇದೆ, ದ ಪ್ಯಾರಾಕ್ಲಿಟಾಸ್ ದ ಕಂಫರ್ಟರ್ ಅಂತ. ಅಲ್ಲಿ ನಾವು ಓದೋಣ. ಅದೇ ಥರ ಯಾರಾದ್ರು ಸಹೋದರ ಸಹೋದರಿಗಳು ಯಾರೆಲ್ಲ ಓದೋಕ್ಕೆ ಅನುಕೂಲ ಇದೆಯೋ, ಯಾರೆಲ್ಲ ಓದೋಕ್ಕೆ ಆಗ್ತದೋ ದಯವಿಟ್ಟು ತಮ್ಮ ಕೈಗಳು ಎತ್ತಿದ್ರೆ ಅವ್ರಿಗೆ ಅವಕಾಶಗಳನ್ನ ಕೊಡೋಕ್ಕೆ ಏನಾಗ್ಬೋದು, ಅನುಕೂಲ ಆಗ್ಬೋದು. ಥ್ಯಾಂಕ್ ಯು. ಸಹಾಯಕನು, ದ ಪ್ಯಾರಾಕ್ಲಿಟಸ್, ದ ಕಂಫರ್ಟರ್. ಪ್ಯಾರಾಕ್ಲಿಟಸ್ ಎಂಬ ಪದವನ್ನು ಯೋಹಾನ 14:16 ಮತ್ತು 26ರಲ್ಲಿ ಕಂಫರ್ಟರ್ ಎಂಬುದಾಗಿ ಭಾಷಾಂತರಿಸಲಾಗಿದೆ. ಆದರೆ ಕಂಫರ್ಟರ್ ಎಂಬ ಪದದ ಆಲೋಚನೆಯು ಸಮಾಧಾನಪಡಿಸು, ಸ್ತುತಿ, ಶಾಂತಗೊಳಿಸು, ಪ್ಯಾಸಿಫೈ ಎಂಬ ಪದಗಳಿಂದ ಬಂದುದಾಗಿದ್ದು ಇಲ್ಲಿ ಅದು ಸರಿ ಎಣಿಸುವುದಿಲ್ಲ. ಸರಿಯಾದ ಆಲೋಚನೆ ಎಂದರೆ ಸಹಾಯ ಮಾಡುವುದು, ಪ್ರೋತ್ಸಾಹಿಸುವುದು, ನೆರವಾಗುವುದು, ಬಲಪಡಿಸುವುದು. ಆದುದರಿಂದ ನಮ್ಮ ಕರ್ತನ ವಾಗ್ದಾನದಂತೆ ತಂದೆಯು ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ತನ ಪ್ರತಿನಿಧಿಯಾಗಿ ಕಳುಹಿಸಿಕೊಡುವ ಪವಿತ್ರಾತ್ಮನು ಆತನ ಅನುಯಾಯಿಗಳ ಬಳಿ ಇದ್ದು ಅವರಿಗೆ ಅಗತ್ಯ ಬಿದ್ದಾಗ ಸಹಾಯ ಮಾಡುವವನಾಗಿದ್ದಾನೆ. ಆತನು ಪವಿತ್ರ ಶಕ್ತಿಯನ್ನು ಹೊಂದಿದವನಾಗಿದ್ದು ಅದರ ಮೂಲಕವಾಗಿ ಆತನು ಆ ಜನರಿಗೆ ಮಾರ್ಗದರ್ಶನ ಮಾಡುವವನಾಗಿದ್ದಾನೆ ಮತ್ತು ಅವರುಗಳು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಲು ನಿರ್ದೇಶಿಸುವವನಾಗಿದ್ದಾನೆ. ನಿಜವಾಗಿಯೂ ಆತ್ಮನ ಎಲ್ಲ ಸೇವೆಗಳು ಆತನ ಸ್ವಂತ ಸೇವೆಗಳಾಗಿವೆ ಎಂಬುದನ್ನು ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ವಚನ 18 ಎಂದು ಹೇಳುವುದರ ಮೂಲಕ ನಾವು ಅರ್ಥ ಮಾಡಿಕೊಳ್ಳುವಂತೆ ಕರ್ತನು ಮಾಡುವವನಾಗಿದ್ದಾನೆ. ಈ ರೀತಿಯಲ್ಲಿ ಆತನು ತನ್ನನ್ನು ಪವಿತ್ರಾತ್ಮನೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಯಾವನಲ್ಲಿಯಾದರೂ ಕ್ರಿಸ್ತನ ಆತ್ಮನು ಇಲ್ಲವಾದರೆ ಆತನು ಕ್ರಿಸ್ತನವನಲ್ಲ. ಆತನಲ್ಲಿ ದೈವಿಕ ಸಹಾಯವಾದ ಆ ಸಹಾಯಕನೂ ಇಲ್ಲ. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು ನೋಡ್ಬೇಕಾದ್ರೆ ಇಲ್ಲಿ ಯೋಹಾನ 14ನೇ ಅಧ್ಯಾಯದಲ್ಲಿ 16 ಮತ್ತು 26ನೇ ವಾಕ್ಯ ಓದೋಣ. ಅದ್ರಲ್ಲಿ ಮುಖ್ಯವಾಗಿರೋಂಥ ಒಂದು ಪದ ಬರ್ತದೆ. ಯಾರೋ ಬರೋ ಸಿಸ್ಟರ್ಸ್ ಓದ್ತೀರಾ? ಜಾನ್ 14 chapter 16 and 26. ಓದ್ಲಾ ಬ್ರದರ್? ಓದಿ ಸಂತೋಷ್ ಓದಿ. 14-15 ಬ್ರದರ್. 14ನೇ ಅಧ್ಯಾಯ 16ನೇ ವಾಕ್ಯ ಬ್ರದರ್. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರರು. ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕ್ರೆ ಇಲ್ಲಿ ಸಹಾಯಕನು ಅಂತ ಏನು ಪದ ಬರ್ತದ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಕಂಫರ್ಟರ್ ಅಂತ ಬರ್ತಾರೆ. ಐ ಸೆಂಡ್ ಯು ಅನದರ್ ಕಂಫರ್ಟರ್ ಅಂತ ಏನು ಮಾಡ್ತಾರೆ, ಹೇಳ್ತಾರಲ್ಲ. ಸೊ ಇಲ್ಲಿ ಕಂಫರ್ಟರ್ ಅಥವಾ ಸಹಾಯಕನು ಅಂತ ಹೇಳಿದ ತಕ್ಷಣ ನಮಗೆ ಏನಪ್ಪ ಒಂದು ಮಾತಿನ ಅರ್ಥ ಬರ್ತದೆ ಅಂತಂದರೆ, ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಆ ಥರ ಬರೋದಿಲ್ಲ. ಇಂಗ್ಲೀಷ್ ನೋಡ್ಬೇಕಾದ್ರೆ ಏನಪ್ಪ ಅಂದರೆ ಏನೋ ಒಂಥರ ಸಮಾಧಾನ ಪಡಿಸೋರು ಅಂತಂದ್ಬಿಟ್ಟು ಒಂದು ಅರ್ಥ ಏನಾಗ್ತದೆ ಬರ್ತಾರೆ. ಏನು ಅಂದರೆ ಪ್ಯಾಸಿಫೈ ಅಂದರೆ ಸ್ಮೂತ್ ಆಗಿರೋಂಥದ್ದು. ಅಂದರೆ ಏನಾಗ್ತದೆ,
ತುಂಬ ಆವೇಶದಲ್ಲಿರೋರಿಗೆ ಒಂದು ಸಮಾಧಾನ ಪಡಿಸೋಂಥದ್ದು ಅಂತಂದ್ರೆ ಇದು ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಆ ಪದದಲ್ಲಿ ಕಂಫರ್ಟರ್ ಅಂತಂದರೆ ಅರ್ಥ ಏನಾಗ್ತಾರೆ ಬರ್ತಾರೆ ಅಲ್ಲರ ಹಿಂಗೆ ಇವಾಗ ಯಾರೋ ತುಂಬ ಅಳ್ತಾ ಇದ್ರೆ ಆಗೋಗಿ ಏನು ಮಾಡೋದು ಸಮಾಧಾನ ಮಾಡೋದು ಅಲ್ಲರ ಅವಾಗಿರ್ತಾರೆ ಅವ್ರು ತುಂಬ ದುಃಖದಲ್ಲಿರ್ಬೇಕು ಅವಾಗ ಏನು ಮಾಡೋದು ಸ್ವಲ್ಪ ಕಂಫರ್ಟ್ ಮಾಡೋಂಥದ್ದು ಅಲ್ಲರ ಈ ಒಂದು ಅರ್ಥದಲ್ಲಿ ಇಂಗ್ಲೀಷದ ಪದ ಏನಾಗ್ತಾರೆ ಬರ್ತಾರೆ. ಆದರೆ ಒರಿಜಿನಲ್ ಈ ಟ್ರಾನ್ಸ್ಲೇಷನಲ್ಲಿ ಅಲ್ಲಿ ಯೂಸ್ ಮಾಡಿದಂಥ ಒಂದು ವಾರ್ತೆಯ ಬಳಕೆ ಆ ರೀತಿ ಅರ್ಥ ಏನಾಗೋದಿಲ್ಲ ಬರೋದಿಲ್ಲ. ಇಲ್ಲಿ ಯೂಸ್ ಮಾಡಿದಂಥ ವಾರ್ತೆ ಗ್ರೀಕ್ ವಾರ್ತೆ ಪ್ಯಾರಾಕ್ಲೀಟಾಸ್. ಅದರ ಪ್ಯಾರಾಕ್ಲೀಟಾಸ್ ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಏನ್ರಿ ಎಂಕರೇಜ್ ಮಾಡೋದು, ಉತ್ತೇಜನ ಪಡಿಸೋದು, ಅದರ ಏನ್ರಿ ಅಸಿಸ್ಟ್ ಮಾಡೋಂಥದ್ದು, ಬಲಪಡಿಸೋದು. ಅಸಿಸ್ಟ್ ಅಂತನೇನೋ ಯಾರೋ ಒಬ್ರಿಗೆ ಏನಾರೋ ಒಂದು ಹೆಲ್ಪ್ ಬೇಕಾದ್ರೆ ಏನು ಮಾಡ್ತೀವಿ ನಾವು ಇನ್ನೊಬ್ರು ಕೈ ಹಾಕಿ ಒಂದು ಹೆಲ್ಪ್ ಮಾಡ್ತೀರಿ ಗೊತ್ತಾ, ಆ ಥರ ಏನ್ರಿ ಸಹಾಯ ಮಾಡೋಂಥದ್ದು, ಆಮೇಲೆ ಬಲಪಡಿಸೋಂಥದ್ದು. ಇದು ಏನ್ರಿ ಇದು ನಿಜವಾದ ಅರ್ಥ. ಅದರ ಅದೇ ನೋಡ್ಬೇಕಾದ್ರೆ ಇದನ್ನ ಕ್ರಿಸ್ತನು ಏನಂತಂದ್ರು, ನೋಡಪ್ಪ ನಾನು ಹೋಗಿದ ಮೇಲೆ ನಿಮ್ನೇನು ಮಾಡೋದಿಲ್ಲ, ನಾನು ಅನಾಥರಾಗಿ ಬಿಡೋದಿಲ್ಲ. ನಿಮಗೆ ನಾನೇನು ಮಾಡ್ತೀನಿ, ಬಂದು ನಿಮಗೆ ಬಲಪಡಿಸ್ತೀನಿ, ನಿಮಗೆ ಸಹಾಯ ಮಾಡ್ತೀನಿ. ಏನೆಲ್ಲ ಹೇಳ್ಕೊಟ್ಟಿದ್ನೋ ಇವೆಲ್ಲವನ್ನ ಏನು ಮಾಡ್ತೀನಿ ನಿಮಗೆ ಜ್ಞಾಪಕಿಗೆ ತರ್ತೀನಿ. ನೀವೇನು ಮಾತಾಡಬೇಕು ಅಂತಿದ್ರು ನೀವು ಚಿಂತೆ ಮಾಡಕ್ಕೆ ಹೋಗ್ಬಿಡಿ. ಅವಾಗ ದೇವ್ರೇನು ಮಾಡ್ತಾರೆ ನುಡಿನ ಕೊಡ್ತಾ ಅಂತ ಹೇಳಿದ್ವಲ್ಲ, ಹೆಂಗೆಪ್ಪ ಅಂತಂದರೆ ಅದೇ ದೇವರ ಒಂದು ಪವಿತ್ರ ಆತ್ಮನ ಒಂದು ಬಲದಿಂದ ದೇವ್ರು ಮಾಡೋಂಥ ಒಂದು ಆಶೀರ್ವಾದಗಳು ಅಲ್ದರ. ಸತ್ಯ ನೋಡ್ಬೇಕ್ರೆ ಕ್ರಿಸ್ತರು ನಮ್ಮ ಸಂಗಡ ಹೆಂಗಿರ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ಯುಗದ ಸಮಾಪ್ತಿಯವ್ರ ಜೊತೆಗೆ ಇರ್ತಾರೆ. ಹೆಂಗಪ್ಪ ಇರ್ತಾರೆ ಅಂತಂದರೆ ಅವರು ಖುದ್ದಾಗೆ ಬಂದಿರ್ತಾರೆ ಅಂತಾನೆ ಇಲ್ಲ ರೀ. ಅವರು ಈ ಒಂದು ಪವಿತ್ರಾತ್ಮನ ಮುಖಾಂತರ ನಮಗೆ ಬೇಕಾದಂಥ ರೀತಿಯಲ್ಲಿ ಎಲ್ಲ ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ, ಶಕ್ತಿ ಕೊಡ್ತಾರೆ, ಬಲ ಕೊಡ್ತಾರೆ, ಸ್ಥಿರವಾಗಿ ಏನು ಮಾಡ್ತಾರೆ ಸತ್ಯದಲ್ಲಿ ನಡೆಸ್ತಾರೆ ಅಂದ್ಬಿಟ್ಟೇನ್ರಿ ಒಂದು ಅರ್ಥ. ಆದರೆ ಅದಕ್ಕೆ ಇವಾಗ ಅದೇ ಅಧ್ಯಾಯದಲ್ಲಿ ಯೋಹಾನ 14ನೇ ಅಧ್ಯಾಯ 16ನೇ ವಾಕ್ಯ ಓದಲ್ಲ, ದಯವಿಟ್ಟು ಯಾರೋ 18ನೇ ವಾಕ್ಯ ಓದ್ರಿ, ಅದರಲ್ಲಿ ಬರ್ತಾರೆ. 18th ವರ್ಷದಲ್ಲಿ ಓದಿಂತೀನಿ. ಓದಿ ಸಿಸ್ಟರ್. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ಓಕೆ, ಸೊ ಅಲ್ಲಿ ನೋಡ್ಬೇಕಾದ್ರೆ ಏನು ಇನ್ನು ಸ್ವಲ್ಪ ಕಾಲವಾದ ಮೇಲೆ ಅದರ ನಾನು ನಿಮ್ಮನ್ನೇನು ಮಾಡೋದಿಲ್ಲ, ಅನಾಥರಾಗಿ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದರ ನಾನು ನಿಮ್ಮನ್ನ ಅನಾಥರಾಗಿ ಬಿಡೋದಿಲ್ಲ ಅಂತ ಹೇಳಿ ನಾನು ನಿಮ್ಮ ಬಳಿಗೆ ಏನು ಮಾಡ್ತೀನಿ ಬರ್ತೀನಿ. ಸೊ ಕ್ರಿಸ್ತರು ಹೆಂಗೆ ನಮ್ಮ ಬಳಿಗೆ ಬರ್ತಾರೆ, ಅವ್ರು ಪರಲೋಕಕ್ಕೆ ಹೋಗಿಲ್ವಾ ಅಂತಂದರೆ ಅವ್ರು ಪರಲೋಕಕ್ಕೆ ಹೋಗಿದ್ದಾರೆ, ಆದರೆ ಅವರ ಬಲಶಕ್ತಿ ಮುಖಾಂತರ ಯಾವತ್ತೂ ನಮ್ಮ ಸಂಗಡ ಏನಾಗಿರ್ತಾರೆ ಅಲ್ಲಿ ಇರ್ತಾರೆ. ಅದರ ಸದಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ ದೇವರೇ ನಮ್ಮ ಸಂಗಡ ಲಿಟ್ರಲ್ ಆಗಿರ್ತಾರೆ ಅಂತಲ್ಲ, ಆ ದೇವರು ತನ್ನ ಒಂದು ಪವಿತ್ರಾತ್ಮನ ಬಲಶಕ್ತಿ ಮುಖಾಂತರ ನಮ್ಗೇನು ಮಾಡ್ತಾರೆ, ಬೇಕಾಗಿರುತ್ತೆ ಒಂದು ಸಂದರ್ಭಗಳಲ್ಲಿ ನಮ್ಗೇನು ಮಾಡ್ತಾರೆ ಜ್ಞಾನ ಬುದ್ಧಿ ತಿಳುವಳಿಕೆ ಕೊಟ್ಬಿಟ್ಟು ನಮ್ಗೇನು ಮಾಡ್ತಾರೆ ಬಲಪಡಿಸ್ತಾರೆ, ಸ್ಥಿರಪಡಿಸ್ತಾರೆ ಅಲ್ವರ. ಸೊ ಉದಾಹರಣೆಗೆ ಹೇಳ್ಬೇಕಾದ್ರೆ ಇವಾಗ ಅಪೋಸ್ತಲಸ್ ಎಲ್ಲ ಮನುಷ್ಯರಾಗಿದ್ರು, ತುಂಬ ಬಲಹೀನವಾಗಿದ್ರು. ಅದೇ ದೇವರು ಯಾವ ಥರ ಅವನಿಗೆ ಅವರು ಪವಿತ್ರಾತ್ಮ ಕೊಟ್ಟು ಬಲ ಕೊಟ್ಟರು ಅಂತಂದರೆ, ಅಷ್ಟೊಂದು ಬಲಹೀನವಾಗಿರೋರು, ಅಷ್ಟೊಂದು ಎದುರ್ಕೊಂತಾರೆ ಅಂತ ಒಂದು ವ್ಯಕ್ತಿಗಳು ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಎಲ್ಲ ಕಡೆ ಮಾಡಿದ್ರು ಸಭೆಗಳನ್ನ ಸ್ಥಾಪನೆ ಮಾಡೋಕ್ಕೆ ದೇವ್ರೇನು ಮಾಡಿದ್ರು ಕೃಪೆಯನ್ನು ಕೊಟ್ಟರು. ಸೊ ಇದು ಹೆಂಗೆ ಬಂತು ಈ ಒಂದು ದಿಢೀರಂತ ಸಡನ್ನಾಗಿ ಒಂದು ಸ್ಪೆಷಲ್ ಆಗಿರೋಂಥ ಒಂದು ಇದೆಲ್ಲಪ್ಪ ಬಂತು ಅವ್ರಿಗೆ ಅಂತಂದರೆ, ಈ ಪವರು ದೇವರು ತನಗೆ ಕೊಟ್ಟಂಥ ಒಂದು ಪವಿತ್ರಾತ್ಮನ ಬಲ. ಸೊ ಮ್ಯಾಜಿಕ್ ಏನಾಗಿಲ್ಲ. ಆದರೆ ದೇವ್ರು ಏನು ಮಾಡಿದ್ರೆ ಅವ್ರ ಮೈಂಡ್ ಏನು ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ಅವರ ಪ್ರಭಾವದಿಂದ ಸತ್ಯದಲ್ಲಿ ಏನು ಮಾಡೋದಕ್ಕೆ ಇರೋದಕ್ಕೆ ಅವ್ರಿಗೆ ಕೃಪೆ ಏನು ಮಾಡೋರೆ ಅಲ್ಲಿ ಓದಿಸ್ಕೊಟ್ಟಾರೆ ಅದರ. ಸೊ ಅದಕ್ಕೆ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಯಾರಲ್ಲಿ ದೇವರ ಈ ಆತ್ಮ ಇಲ್ಲವೋ ಅವ್ರು ಏನ್ರಿ ಕ್ರಿಸ್ತನವರು ಅಲ್ಲ ಅಲ್ವರ. ಸೊ ಕ್ರಿಸ್ತನವರು ಅಂತಂದರೆ ಏನೋ ಪದಾರ್ಥ ನೋಡಿದಿರಿ ಅದರ. ಅದಕ್ಕಿಂತ ಮುಂಚೆ ಒಂದು ವಾಕ್ಯ ಓದ ನೋಡಿರ್ತೀರಿ, ರೋಮಾಪುರದಲ್ಲಿ 8ನೇ ಅಧ್ಯಾಯ 9ನೇ ವಾಕ್ಯ ಓದ್ರಿ ಯಾರದು, ಜಾನ್ 8:9, ಸಾರಿ ರೋಮನ್ಸ್ 8:9, ಕ್ಷಮಿಸಿ, ರೋಮಾಪುರದವರಿಗೆ 8ನೇ ಅಧ್ಯಾಯ 9ನೇ ವಾಕ್ಯ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಯಾರಿಗಾರು ಆ ಸ್ಪಿರಿಟ್ ಅಂದರೆ ಆ ಆತ್ಮ ಇಲ್ಲ ಅಂದರೆ ಅವನು ಆತನವನು ಅಲ್ಲ. ಅದಕ್ಕೆ ಇದನ್ನ ಹೆಂಗೆ ಕಂಡುಹಿಡಿಬೋದು ಯಾರು ಆತನವರು ಅಂತಂದರೆ, ಯಾರಲ್ಲಿ ದೇವರ ಆತ್ಮ ಇರ್ತದೋ ಅವ್ರೇನು ಮಾಡ್ತಾರೆ, ಇವು ಮಾಂಸಿಕ ಪ್ರಕಾರವಾಗಿ ಏನು ಮಾಡೋಕ್ಕೆ ಹೋಗಲ್ಲ, ಅವ್ರು ನಡೆಯೋದಕ್ಕೆ ಹೋಗಲ್ಲ. ಇದು ಒಂದು ಕ್ಲಿಯರ್ ಕಟ್ ಆಗಿರೋಂಥ ಒಂದು ಸೈನ್. ಏನಪ್ಪ ಅಂದರೆ ಅವರು ಏನಾಗಿಲ್ಲ, ಮಾಂಸಿಕ ಪ್ರಕಾರವಾಗಿ ಇಲ್ಲ ಅಂತಂದ್ಬಿಟ್ಟು ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಕರ್ತನ ಪ್ರೀತಿ ಅಂತ ಸೋದರಗಳೇ, ಅದರಿಂದ
ದೇವರ ಆತ್ಮ ಪ್ರಕಾರ ನಾವೇನಂದ್ರೆ ನಡೆಯೋರಾಗಿರ್ಬೇಕು ಅಂತಂದ್ರೆ ಆತ್ಮಿಕ ಒಂದು ವಿಚಾರಗಳನ್ನ ಆತ್ಮಿಕ ವಿಚಾರಕ್ಕೆ ಹೋಲಿಕೆ ಮಾಡಿ ಜ್ಞಾನಾನುಸಾರವಾಗಿ ಅಂದ್ರೆ ನಾವು ದೇವರ ಒಂದು ವಾಕ್ಯದ ಪ್ರಕಾರ ನಡ್ಕೊಳೋದೇನ್ರಿ ಅದು ಪವಿತ್ರ ಆತ್ಮನ ಅನುಸಾರವಾಗಿ ನಡೆಯುವಂತ ಒಂದು ವಾರ್ತೆಗಳು ಅದರ. ಸೊ ಅದಕ್ಕೆ ಈ ಒಂದು ಸಹಾಯಗಳನ್ನ ದೇವ್ರು ಯಾರ ಕೊಡ್ತಾರೆ ಅಂದ್ರೆ ಈ ತರ ಮಕ್ಕಳು ದೇವರು ಒಂದು ವಾರ್ತೆಗಳ ಪ್ರಕಾರ ಅಧೀನ ನಡೆಯೋದಕ್ಕೆ ಮನ್ಸು ಮಾಡ್ತಾರೋ ಅವ್ರಿಗೆ ಏನ್ ಮಾಡ್ತಾರೆ ದೇವರು ಈ ಬನಾನ ಏನ್ ಮಾಡ್ತಾರೆ ಅವರು ಓದಿಸ್ಕೊಡ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಮಂಜುಳಾ ಅಷ್ಟರ್, ಸರೋಜಾ ಅಷ್ಟರ್ ಓದ್ಬೋದಾ? ಇಲ್ಲ ಬ್ರದರ್, ಬುಕ್ ನನ್ನ ಹತ್ರ ಬುಕ್ ಇಲ್ವರಾ? ಓಕೆ ಇಲ್ಲ. ಸರಿ. ಲಿಖಿತಾ ಬುಕ್ ಐತರ ಅಂಕಲ್ ಓದ್ತೀರಮ್ಮ? ಒಲಿಮ್ಮ ಅಂಕಲ್ ಎಲ್ಲಿಂದ? ಪೇಜ್ ನಂಬರ್ 25 ನೋಡಮ್ಮ. 125 125 ಅಂಕಲ್ 125 ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ಸೆಕೆಂಡ್ ಪ್ಯಾರಾಗ್ರಾಫ್ ಇರೋಣಮ್ಮ. ದೇವರ ಈ ಶಕ್ತಿಯು ಕರೆಕ್ಟ್. ಓಕೆ ಅಂಕಲ್. ದೇವರ ಈ ಶಕ್ತಿಯು ಸಮಗ್ರ ಸಭೆಯಲ್ಲಿ ಆದಾಗ್ಯೂ ಪ್ರತಿಯೊಬ್ಬರು ಪವಿತ್ರ ಪ್ರಭಾವದಲ್ಲಿನ ತನ್ನ ಪಾಲನ್ನು ವ್ಯಕ್ತಿಗತವಾಗಿ ಆತ್ಮಿಕ ವಾಹಿನಿಯೊಂದಿಗೆ ತಮ್ಮ ವೈಯಕ್ತಿಕ ಸಂಬಂಧದ ನೆಲೆಯಲ್ಲಿ ಹೊಂದಿಕೊಳ್ಳುತ್ತಾರೆ. ಸತ್ಯವು ತಾನೇ ಸತ್ಯದ ಆತ್ಮನಲ್ಲಿನ ಪ್ರಮುಖ ವಾಹಿನಿಯಾಗಿದೆ. ಆದರೆ ಸತ್ಯದೊಂದಿಗೆ ನಿಕಟವಾಗಿ ಸಂಬಂಧ ಹೊಂದಿರುವವರು ಮತ್ತು ಅದರ ಆತ್ಮವನ್ನು ಆ ಮಟ್ಟಕ್ಕೆ ಹೊಂದಿದವರು ಸಹ ಆತ್ಮನು ಸಹಾಯ ಮಾಡುವ ಮತ್ತು ಇತರರನ್ನು ಪ್ರಭಾವಗೊಳಿಸುವ ವಾಹಿನಿಯ ಮೂಲಕವೇ ವರ್ತಿಸುತ್ತಾರೆ. ಓಕೆ, ಥ್ಯಾಂಕ್ ಯು. ಸರಿ, ನೋಡ್ಬೇಕಾದ್ರೆ ದೇವರು ಈ ಪವಿತ್ರ ಆತ್ಮನ ಯಾರಿಗಪ್ಪ ಕೊಡೋದ್ರೆ ಈ ಎಂಟೈರ್ ಸಭೆಗೆ ಏನು ಮಾಡೋರೆ ಕೊಟ್ಟವ್ರೆ ಅದರ. ಸರಿ, ಎಂಟೈರ್ ಸಭೆಗೆ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಏನರ್ಥ? ಎಲ್ಲಾರ್ಗೂ ದೇವ್ರ ಪವಿತ್ರ ಆತ್ಮನ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ರಿ ಆ ಇನಿಷಿಯಲ್ ಸ್ಟೇಜ್ ಅಲ್ಲಿರೋಂಥ ಒಂದು ಚಿಕ್ಕ ಅಂಶ ಅಂತ ಹೇಳ್ತಾರಲ್ಲ, ಅದನ್ನ ಏನ್ ಮಾಡೋದು ದೇವ್ರು ಎಲ್ಲರಿಗೂ ಏನ್ ಮಾಡ್ತಾರೆ ಕೊಟ್ಟಿದ್ದಾರೆ ಅದರ. ಆದ್ರೆ ಅಷ್ಟಿದ್ರೆ ಸಾಕ ಅಂತಂದ್ರೆ ಇಲ್ಲ ರೀ. ಅಷ್ಟಿದ್ರೆ ನಮ್ಮ ಓಟ ಓಡಿ ಮುಗಿಸೋದಿಕ್ಕೆ ಸಾಧ್ಯ ಇಲ್ಲ. ಅಷ್ಟಿದ್ರೆ ಲೋಕನೆಲ್ಲ ಜಯಿಸೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಏನ್ರಿ ಪವಿತ್ರ ಆತ್ಮನ ಹೆಚ್ಚಿಸ್ಕೊಳಂಥದ್ದು ಯಾರಿಗೆ ಬಿಟ್ಟಿದ್ದು? ಒಬ್ಬೊಬ್ಬ ವ್ಯಕ್ತಿಗಳಿಗೇನ್ರಿ ಒಂದು ಬಿಟ್ಟಿದ್ದು. ಅವ್ರು ಏನ್ ಮಾಡಬೇಕು ಅಂದ್ರೆ ದಿನನಿತ್ಯ ದೇವ್ರ ವಾಕ್ಯದ ಪ್ರಕಾರ ಅಷ್ಟು ಅಧೀನವಾಗಿ ನಡ್ಕೊಂತಾರೋ ಅಷ್ಟೇ ಆ ಮನ್ಸನ್ನ ಏನ್ ಮಾಡ್ತಾರೆ ದೇವ್ರು ಅವ್ರಿಗೆ ಕೊಡ್ತಾರೆ ಅದರ. ಸೊ ಅದು ನೋಡ್ಬೇಕಾದ್ರೆ ಈ ಒಂದು ಇನ್ಫ್ಲೂಯೆನ್ಸು ಇದನ್ನ ಡೆವಲಪ್ ಮಾಡ್ಕೊಳೋದು ಯಾರಿಗಪ್ಪ ಬಿಟ್ಟಿದ್ದು ಅಂದ್ರೆ ಪ್ರತ್ಯೇಕ ಒಬ್ಬೊಬ್ಬ ವ್ಯಕ್ತಿಗೇನಾಗಿದೆ ಅದು ಬಿಟ್ಟಿದೆ ಅದರ. ಇದು ಹೇಗೆ ಡೆವಲಪ್ ಮಾಡ್ಕೊಳೋದು ಅಂದ್ರೆ ನೋಡ್ಬೇಕಾದ್ರೆ ದೇವರು ಅದಕ್ಕೆ ಚಾನಲ್ಸ್ ಅಂತ ಇಟ್ಟವ್ರೆ, ಮೀಡಿಯಮ್ಸ್ ಅಂತ ಇಟ್ಟವ್ರೆ ಅಲ್ಲ. ಒಂದು ಮೀಡಿಯಂ ಏನಂದ್ರೆ ದೇವರ ಒಂದು ವಾಕ್ಯ, ಬೈಬಲ್ ಮುಖಾಂತರ ಏನ್ ಮಾಡ್ತಾರೆ ಅನೇಕ ವಿಚಾರಗಳು ಏನ್ ಮಾಡ್ತಾರೆ ತಿಳಿಸ್ಕೊಡ್ತಾರೆ. ಸೆಕೆಂಡ್ರಿ ಯಾರ ಮುಖಾಂತರ ತಿಳಿಸ್ಕೊಡ್ತಾರಪ್ಪ ಅಂದ್ರೆ ಅನೇಕ ಸಹೋದರ ಸೋದರುಗಳ ಮುಖಾಂತರ, ಒಳ್ಳೆ ವಾಕ್ಯಗಳನ್ನ ಕೇಳೋದ್ ಮುಖಾಂತರ, ಒಳ್ಳೆ ವಾಕ್ಯಗಳ ಪ್ರಕಾರ ನಡೆಯೋದ್ ಮುಖಾಂತರ ದೇವ್ರು ನಮ್ಗೆ ಏನಪ್ಪ ಕೊಡ್ತಾರೆ ಅಂದ್ರೆ ಹೆಚ್ಚಿನಾದ ರೀತಿಯಲ್ಲಿ ಏನ್ ಮಾಡ್ತಾರೆ ಪವಿತ್ರಾತ್ಮ ನಮ್ಗೆ ಏನ್ ಮಾಡ್ತಾರೆ ಕೊಟ್ಟು ನಮ್ಗೆ ಇನ್ನೂ ಬಲವಾಗಿ ಏನ್ ಮಾಡ್ತಾರೆ ಸತ್ಯದಲ್ಲಿ ನಿಲ್ಲಿಸ್ತಾರೆ. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಯಾರ ಹತ್ರ ಇದೆಯಾ ವಾಲ್ಯೂಮು? ಓದ್ದಿರ ಬ್ರದರ್ ಸಿಸ್ಟರ್ಸ್? ಅನು ಸಿಸ್ಟರ್ ಓದಿ. ದೇವರ ಶಕ್ತಿ ಅಥವಾ ಆತ್ಮವು ಮಾನವರಿಗೆ ಅದೃಶ್ಯವಾಗಿವೆ, ಆದರೆ ಅದರ ಪರಿಣಾಮಗಳು ಸುಸ್ಪಷ್ಟವೂ ಗೋಚರವೂ ಆಗಿದೆ. ಇದನ್ನು ತಾಮ್ರದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಶಕ್ತಿಗೆ ಉದಾಹರಿಸಬಹುದು. ಅದು ಅದೃಶ್ಯವಾಗಿದೆ. ಆದರೆ ಕಾರೊಂದಕ್ಕೆ ಮೋಟಾರನ್ನು ಅಳವಡಿಸಲಾಗಿದ್ದು ಅದು ತನ್ನ ಬಾಹುಗಳಿಂದ ಅಥವಾ ಟ್ರಾಲಿಯಿಂದ ಆ ತಂತಿಯನ್ನು ಮುಟ್ಟಿದ ಕ್ಷಣ ಕಾರಿನ ಚಲನೆಯಲ್ಲಿ ಆ ಶಕ್ತಿಯು ಪ್ರಕಟಗೊಳ್ಳುತ್ತದೆ. ಅದೇ ವಿದ್ಯುತ್ ಶಕ್ತಿಯು ಬೇರೊಂದು ರೀತಿಯ ವ್ಯವಸ್ಥೆಯ ಮೂಲಕ ಕಾರಿನಲ್ಲಿ ಬೆಳಕನ್ನು ಉಂಟು ಮಾಡುತ್ತದೆ. ಅದೇ ವಿದ್ಯುತ್ ಶಕ್ತಿಯು ಮತ್ತೊಂದು ರೀತಿಯ ವ್ಯವಸ್ಥೆಯಿಂದ ಶಾಖೋತ್ಪತ್ತಿ ಉಂಟಾಗುತ್ತದೆ ಮತ್ತು ಬೇರೊಂದು ತಂತ್ರದ ಮೂಲಕ ಟೆಲಿಗ್ರಾಫ್ ಮತ್ತು ಟೆಲಿಫೋನ್ಗಳ ಮೂಲಕ ಸಂಪರ್ಕ ಸಾಧಿಸಬಹುದಾಗಿದೆ. ಇವೆಲ್ಲವೂ ಅದರ ಅನುಕೂಲಕರ ವ್ಯವಸ್ಥೆಗಳ ಆಶೀರ್ವಾದವಾಗಿವೆ. ಮತ್ತೊಂದು ರೀತಿಯಲ್ಲಿ ಕುರ್ಚಿಗಳಿಗೆ ವಿದ್ಯುತ್ ಪ್ರವಹಿಸುವಂತೆ ಮಾಡಿ
ಆ ಮೂಲಕ ಮರಣವನ್ನುಂಟು ಮಾಡಬಹುದಾದ ಸಾಧನವನ್ನಾಗಿಯೂ ಇದನ್ನು ಬಳಸಬಹುದು. ಆದುದರಿಂದ ಪವಿತ್ರ ಆತ್ಮನು ದೇವರ ಆತ್ಮಿಕ ಪ್ರಭಾವ ಅಥವಾ ಶಕ್ತಿಯಾಗಿದೆ ಎಂದು ಚಲಿಸುತ್ತದೆ. ಅದು ಬೆಳಗಿಸುತ್ತದೆ, ಬಿಸಿಗೊಳಿಸುತ್ತದೆ ಮತ್ತು ತಮ್ಮಲ್ಲಿ ಯುಕ್ತವಾದ ಸ್ಥಿತಿ ಉಳ್ಳವರಿಗೆ ಆದೇಶಿಸುತ್ತದೆ ಮತ್ತು ಸೂಕ್ತವಾದ ವಾಹಿನಿಯ ಮೂಲಕ ತನ್ನ ಸಂಬಂಧಕ್ಕೆ ಕರೆತರುತ್ತದೆ. ಅದು ಇಚ್ಛಾಪೂರ್ವಕವಾಗಿ ಪಾಪ ಮಾಡುವವರಿಗೆ ಮರಣವನ್ನು, ಅಂದರೆ ಎರಡನೆಯ ಮರಣವನ್ನು ಉಂಟು ಮಾಡಬಹುದಾಗಿದೆ. ದೇವಜನರಲ್ಲಿ ಪ್ರತಿಯೊಬ್ಬರೂ ಸೂಕ್ತವಾದ ಸಾಧನ ಸಲಕರಣೆಯನ್ನು ಹೊಂದಿರುವುದು ಎಷ್ಟೋ ಅವಶ್ಯವಾಗಿದೆ ಮತ್ತು ಇದರ ಸೂಕ್ತವಾದ ಜೋಡಣೆಗಳು ಆತ್ಮನಿಂದ ತುಂಬಿಕೊಂಡಿರಬೇಕು ಮತ್ತು ಎಲ್ಲ ಒಳ್ಳೆಯ ಕೆಲಸಗಳಲ್ಲಿ ಚಟುವಟಿಕೆಯಿಂದಿರುವಂತೆ ಮಾಡಬೇಕು ಎಂಬುದು. ಥ್ಯಾಂಕ್ ಯು ಸರ್. ಸೊ ನೋಡ್ಬೇಕಾದ್ರೆ ಈ ಪವಿತ್ರಾತ್ಮ ಕಣ್ಣು ಕಾಣಿಸ್ತದ? ಕೇಳ್ರಿ, ಕಣ್ಣು ಕಾಣಿಸ್ತದ? ಹೋಲಿ ಸ್ಪಿರಿಟ್ ಯಾರಿಗ ಕಣ್ಣು ಕಾಣಿಸ್ತದ? ಇಲ್ಲ ಬ್ರದರ್, ಕಾಣಲ್ಲ. ಹೋಲಿ ಸ್ಪಿರಿಟ್ ಯಾರ ಕಣ್ಣಿಗೆ ಏನಾಗಲ್ಲ, ಕಾಣಿಸೋದಿಲ್ಲ. ಸರಿ, ಹೋಲಿ ಸ್ಪಿರಿಟ್ ಕಣ್ಣಿಗೆ ಕಾಣಿಸಲ್ಲ ಅಂತ ಅಂದ ತಕ್ಷಣ ಹೋಲಿ ಸ್ಪಿರಿಟ್ ಪ್ರಭಾವ ಅದು ಕೂಡ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಗೊತ್ತಾಗ್ತದೆ ಅಲ್ವರ? ಗೊತ್ತಾಗ್ತದೆ. ವೆರಿ ಗುಡ್. ಅದಕ್ಕೆ ನೋಡ್ಬೇಕಾದ್ರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಅದನ್ನೇ ಏನ್ ಮಾಡೋದು ಹೇಳಂತಂದ್ರ, ಪವಿತ್ರ ಆತ್ಮ ಏನಾಗಲ್ಲ, ಅದು ಕಣ್ಣಿಗೆ ಕಾಣಿಸಲ್ಲ. ಯಾಕಪ್ಪ ಕಾಣಿಸಲ್ಲ ಅಂದ್ರೆ, ಹೆಂಗೆ ದೇವರು ಬಂದ್ಬಿಟ್ಟು ಏನ್ರಿ ಅದೃಶ್ಯ ಸ್ವರೂಪನೋ, ಯಾರ ಕಣ್ಣಿಗೆ ಏನಾಗಲ್ಲ ಅವ್ರು ಕಾಣಿಸೋದಿಲ್ಲೋ, ಆತನ ಶಕ್ತಿ ಕೂಡ ನೋಡ್ಬೇಕಾದ್ರೆ ಇದು ಕಣ್ಣಿಗೆ ಕಾಣಿಸಿ ಅಂತ ಒಂದು ಅದ್ಭುತವಾದಂತ ಒಂದು ವಿಚಾರ ರೀ. ಅದರ ಸರಿ, ಇದು ಕಣ್ಣಿಗೆ ಕಾಣಿಸೋದಲ್ಲ, ಮತ್ತೆ ಹೆಂಗೆ ಇದೆ ಅಂತ ಹೇಳಕ್ ಸಾಧ್ಯ ಅಂದ್ರೆ, ಅದನ್ನ ಪ್ರಭಾವನ ನಾವೇನ್ ಮಾಡ್ಬೋದು, ಕಂಡುಹಿಡಿಬೋದು ಅಲ್ವರ? ಅದಕ್ಕೆ ಬ್ಯೂಟಿಫುಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪ ಎಕ್ಸಾಂಪಲ್ ಕೊಡ್ತಾರೆ? ಕರೆಂಟ್, ಎಲೆಕ್ಟ್ರಿಸಿಟಿ ಅಲ್ವರ? ನೋಡಿ, ಎಲೆಕ್ಟ್ರಿಸಿಟಿ ಯಾರಿಗಾರ ಕಣ್ಣು ಕಾಣಿಸ್ತದ? ಕರೆಂಟು ಕಣ್ಣು ಕಾಣಿಸ್ತದ ಯಾರಿಗಾರ? ಯಾರಿಗೂ ಕಾಣಿಸಲ್ಲ ನೋಡಿ ಅಲ್ವರ? ಇವಾಗ ಎಲೆಕ್ಟ್ರಿಕ್ ವೈರ್, ರೋಡಲ್ಲಿ ಇಷ್ಟೊಂದು ವೈರ್ಗಳಿದೆ ಅಲ್ವರ? ಅದ್ರಲ್ಲಿ ಕರೆಂಟ್ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ? ನಮ್ಮ ಕಣ್ಣಿಗೆ ಏನಾಗಲ್ಲ, ಅದು ಕಾಣಿಸಲ್ಲ. ಆದ್ರೂ ಆ ವೈರಲ್ಲಿ ಏನಿದೆ, ಕರೆಂಟು ಇದೆ ಅಲ್ವರ? ಭಯಂಕರ ಆಗಿರೋ ಪವರ್ ಏನಾಗಿದೆ ಇದೆ, ಭಯಂಕರ ಎನರ್ಜಿ ಏನಾಗಿದೆ ಅದಿದೆ ಅಲ್ವರ? ಸರಿ, ಇದು ಇದೆಯೋ ಇಲ್ಲೋ ಅಂತ ಹೆಂಗೆ ಕಂಡುಹಿಡಿಯೋದು? ಕರೆಂಟ್ ಕಣ್ಣು ಕಾಣಿಸಲ್ಲ ಅಂತ ತಕ್ಷಣ ಕರೆಂಟೇ ಇಲ್ಲ ಅಂತ ಹೇಳಕ್ ಸಾಧ್ಯನಾ? ಅಂದಿಲ್ಲ ರೀ. ಅದನ್ನ ಹೆಂಗಪ್ಪ ಕಂಡುಹಿಡಿಬೋದು ಅಂದ್ರೆ, ಅದರ ಪ್ರಭಾವ ಯಾವ ವಸ್ತು ಮೇಲೆ ಬೀಳ್ತದೋ ಅದ್ರ ಮುಖಾಂತರ ಏನು ಮಾಡೋದು, ಕಂಡುಹಿಡಿಬೋದು ಅದು ಆ್ಯಕ್ಚುಲಾಗಿ ಇದೆಯೋ ಇಲ್ವೋ ಅಂತಂದ್ಬಿಟ್ಟು ಅಲ್ವರ? ಇದು ಪ್ರಭಾವ ಹೆಂಗಪ್ಪ ಅಂತಂದ್ರೆ, ನೋಡ್ರಿ, ಒಂದು ಎಲೆಕ್ಟ್ರಿಕ್ ಮೋಟರ್ಗೆ ಅದರ ಕರೆಂಟ್ ಕೊಟ್ಟರೆ ಏನಾಯ್ತದೆ, ಎಲೆಕ್ಟ್ರಿಕ್ ಮೋಟರ್ ಆನ್ ಆಗ್ತದೆ. ಅದ್ರ ಮುಖಾಂತರ ಹೆಂಗೆ ಕಂಡುಹಿಡಿಬೋದು ಅಂದ್ರೆ, ಕಣ್ಣಿಗೆ ಕಾಣಿಸಿದಂಥ ಒಂದು ಎಲೆಕ್ಟ್ರಿಕ್ ಕರೆಂಟು ವೈರ್ಗಳ ಮುಖಾಂತರ ಬಂದು ಏನಾಗಿದೆ, ಮೋಟ್ರಿಗೆ ಕರೆಂಟ್ ಆಗಿದ ತಕ್ಷಣ ಆಗ್ತಾರೆ ಮೋಟ್ರ್ ಇವಾಗ ರನ್ ಆಗೋದಕ್ಕೆ ಏನಾಗ್ತಾರೆ, ಶುರು ಆಗ್ತಾರೆ. ಈ ಥರ ಲೈಟ್ ಕಂಡಕ್ಟ್ ಲೈಟು ಉರಿದಕ್ಕೆ ಶುರು ಮಾಡ್ತಾರೆ. ಟಿವಿ ಅಲ್ರ, ಟಿವಿಯಲ್ಲಿ ಪ್ರೋಗ್ರಾಮ್ ಬರಬೇಕು ಅಂದ್ರೆ ಏನ್ರಿ, ಬರೀ ಟಿವಿ ಇದ್ಬಿಟ್ಟು ಸಾಕ ಅಂದ್ರೆ, ಟಿವಿ ಜೊತೆ ಕರೆಂಟ್ ಏನಾಗಬೇಕು, ಇರ್ಬೇಕು ನೋಡ್ರಿ. ಟಿವಿಗೆ ಕರೆಕ್ಟಾಗಿ ಆನ್ ಮಾಡಿದಾನೆ ಟಿವಿಯಲ್ಲಿ ಏನಾಗೋದು, ಪ್ರೋಗ್ರಾಮ್ಗಳು ಬರೋದಕ್ಕೆ ಶುರು ಆಗೋದು. ಅಂದರೆ ಇದೇ ರೀತಿ ದೇವರ ಪವಿತ್ರಾತ್ಮ ಕಣ್ಣಿಗೆ ಕಾಣಿಸಲ್ಲ ಅಂದ ತಕ್ಷಣ ದೇವ್ರ ಮಕ್ಕಳಲ್ಲಿ ಹೋಲಿ ಸ್ಪಿರಿಟ್ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾರಲ್ಲಿ ಈ ಒಂದು ಪವಿತ್ರಾತ್ಮನ ಒಂದು ಏನ್ರಿ ಒಂದು ಅನ್ಯೋನ್ಯತೆ ಬರ್ತದೋ ಅವರಲ್ಲಿ ಖಂಡಿತವಾಗೂ ಈ ಪವಿತ್ರಾತ್ಮನ ಫಲಗಳೇನಾಗ್ತಾರೆ ಇರ್ತದೆ. ಅದು ಹೊರಗಡೆ ಏನಾಗ್ತಾರೆ ನೋಡ್ಸೋದಿಕ್ಕೆ ಶುರು ಆಗ್ತದೆ ಅದರ. ಸೊ ಮತ್ತೆ ಏನಪ್ಪ ಇದನ್ನ ಏನೋ ಒಂದು ನೆಗೆಟಿವ್ ಎಫೆಕ್ಟ್ ಇಲ್ಲ ಅಂತಂದ್ರೆ ಐತರಿ. ಹೆಂಗೆ ಅಂತಂದ್ರೆ, ಇವಾಗ ಎಲೆಕ್ಟ್ರಿಸಿಟಿ ಕರೆಂಟು ಕರೆಕ್ಟಾಗಿರೋಂಥ ಎಕ್ವಿಪ್ಮೆಂಟ್ಗಳಿಗೆ ಕರೆಕ್ಟಾಗಿರೋ ವೋಲ್ಟೇಜ್ ಏನು ಮಾಡ್ಬೇಕು, ನಾವು ಕೊಡಬೇಕು ಅಲ್ವರ? ನೋಡ್ಬೇಕಾದ್ರೆ 55 ಹರ್ಟ್ಸ್ ಅಲ್ವರ? ನೋಡ್ಬೇಕಾದ್ರೆ 220 ವೋಲ್ಟ್ಸ್ ಕರೆಕ್ಟಾಗಿ ಮಾಡ್ಬೇಕು ನಾವು ಕೊಡಬೇಕು ಅದರ. ಎಲೆಕ್ಟ್ರಿಕ್ ಕಂಬದಲ್ಲಿ ಕರೆಂಟ್ ಇದೆ ಅದರ, ಅಲ್ಲಿ ಟ್ರಾನ್ಸ್ಫಾರ್ಮರಲ್ಲಿ ಎಷ್ಟಿರ್ತದೆ ಕರೆಂಟು ಏನ್ರಿ, ಅಲ್ಲಿ 240 220 ಇರಲ್ಲ ರೀ, 440 ಇರ್ತದೆ ರೀ ಅದರ. ಕರೆಂಟು ಅಲ್ಲಿ ಜೋರಾಗಿದೆ, ಜಾಸ್ತಿ ಇದೆ ನಮ್ಗೆ ಅಲ್ಲಿ ತೊಗೊಂಡು ಟಿವಿ ಹಾಕಿದ್ರೆ ಏನಾಗ್ತಾರೆ, ಡಮ್ ಅಂತ ಹೊಡೆದೋಗ್ಬಿಡ್ತಾರೆ ಅದರ. ಸದ್ಯ ನೋಡ್ಬೇಕಾದ್ರೆ ಏನ್ರಿ ಪರ್ಟಿಕ್ಯುಲರ್ ಏನ್ರಿ ಕೆಪಾಸಿಟಿಯಲ್ಲಿ ಏನಿದೆಯೋ ಅದನ್ನೇ ಮಾಡಬೇಕು, ಅದನ್ನ ಕೊಡಬೇಕು. ಅದನ್ನು ಮಿಸ್ಯೂಸ್ ಮಾಡಿದ್ರೆ ಏನಾಗ್ತಾರೆ ಅಂತಂದರೆ ತಕ್ಕಂತೆ ಏನಾಗ್ತದೆ, ಕರೆಂಟ್ ಹೊಡಿತಾರೆ. ಇದೇ ರೀತಿ ದೇವರ ಪವಿತ್ರಾತ್ಮನಿಗೆ ಒಳಗಾಗಿ ನಾವೇನಾಗಿರ್ಬೇಕು, ದೇವರಿಗೆ ವಿಧೇಯನಾಗಿರ್ಬೇಕು. ಇದಕ್ಕೆ ವಿರುದ್ಧವಾಗಿ ನಡ್ಕೊಂತೀರಿ ಅಂತಂದ್ರೆ, ಪವಿತ್ರಾತ್ಮ ನಿಂದಿಸ್ತೀರಿ ಅಂತಂದ್ರೆ, ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನೀವು ಇಹಲೋಕದಲ್ಲಾಗಲಿ ಬರುವಂಥ ಲೋಕದಲ್ಲಾಗಲಿ ನೀವು ಯಾರ ವಿರುದ್ಧ ತಪ್ಪು ಮಾಡೋದು ಏನಾಗ್ತದೆ, ನಿಮಗೆ ಕ್ಷಮಾಪಣೆ ಇದೆ. ಆದರೆ ಪವಿತ್ರಾತ್ಮನ ವಿರುದ್ಧವಾಗಿ ಮಾಡಿದ್ರೆ ಅದೇನಿಲ್ಲಂತೆ, ಅದಕ್ಕೆ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಇದು ದೇವರಿಂದ ಬರೋಂಥದ್ರಿ ಅದರ. ಸದ್ಯ ನೋಡ್ಬೇಕಾದ್ರೆ ಇದು ವಿರುದ್ಧವಾಗಿ ನೀವು ತಪ್ಪು ಮಾಡಿದ್ರೆ, ಯಾರಿಗೆ ವಿರುದ್ಧವಾಗಿ ತಪ್ಪು ಮಾಡ್ದಂಗೆ, ದೇವ್ರಿಗೆ ಏನು ಮಾಡ್ದಂಗೆ ಅಲ್ಲಿ ವಿರುದ್ಧವಾಗಿ ತಪ್ಪು ಮಾಡ್ದಂಗೆ. ಅದಕ್ಕೆ ಯೇಸು ಕ್ರಿಸ್ತು ಇಸ್ರೇಲ್ ಜನಗಳಿಗೆ ಏನು ಮಾಡ್ತಾರೆ, ಈ ಮಾತನ್ನು ಹೇಳ್ತಾರೆ. ಯಾಕಪ್ಪ ಹೇಳ್ತಾರೆ ಅಂದರೆ,
ಇಸ್ರೇಲ್ ಜನಗಳು ಅನ್ಯ ಜನಗಳು ಅಲ್ಲ ರೀ, ಅನ್ಯ ಜನಗದ ಹೋಲಿಸ್ಬಿಟ್ಟನೆ ಗೊತ್ತಿಲ್ಲ ಬಿಡ್ರಿ. ಆದ್ರೆ ಇಸ್ರೇಲ್ ಜನಗಳು ಏನ್ ಮಾಡೋರೆ, ದೇವರ ಒಂದು ಹೋಲಿ ಸ್ಪಿರಿಟ್ ಏನು, ಅದ್ರ ಪವರ್ ಏನು ಅಂತ ಕ್ಲೀನಾಗಿ ನೋಡೋರೆ. ಫಾರೋನ್ಗೆ 10 ಉಪದ್ರವಗಳು ಕೊಟ್ಟಿದ್ದು, ಕೆಂಪು ಸಮುದ್ರ ವಿಭಾಗಿಸಿದ್ದು, ಇಸ್ರೇಲ್ ಜನಗಳನ್ನ ಎಲ್ಲ ದಾಟ್ಸ್ಕೊಂಡು ಕನಾನ್ ದೇಶಕ್ಕೆ ಕರ್ಕೊಂಬಂದಿದ್ದು, ಇನ್ನೂ ಅನೇಕ ಅದ್ಭುತಗಳು ನೋಡ್ಬೇಕಾದ್ರೆ ಇವೆಲ್ಲ ಕಣ್ಣು ಮುಂದೆ ಆಗಿರೋಂಥ ಸಾಕ್ಷಿಗಳು. ಏನಕ್ಕೆ ಇವೆಲ್ಲ ಬಂದ್ಬಿಟ್ಟು ದೇವರ ಒಂದು ಅದ್ಭುತವಾದ ಶಕ್ತಿನ ದೇವರೇ ಮಾಡಿರೋದು ಅಂತ ಬಿಡಲ್ಲ. ಅದು ಇದೆಲ್ಲ ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದಕ್ಕೇನಿಲ್ಲ, ಕ್ಷಮಾಪಣೆ ಇಲ್ಲ. ಎಲ್ಲ ಗೊತ್ತಿದ್ದು ಕರೆಂಟ್ ಕಂಬನ ಹಿಡ್ಕೊತೀನಿ ಅಂತಾರೆ, ಏನಾಯ್ತದೆ, ಶಾಕ್ ಹೊಡೆದು ಹೇಳ್ತಾರೆ ಅಲ್ಲ, ಸತ್ತೋಗ್ಬಿಡ್ತೀವಿ. ಅದೇ ರೀತಿ ಏನ್ರಿ, ನಾವು ದೇವ್ರ ವಿರುದ್ಧವಾಗಿ ತಪ್ಪು ಮಾಡಿದಾಗ ಪವಿತ್ರ ಆತ್ಮಲೆ ಗೊತ್ತಿದ್ಕೊಂಡು ತೊಳೆದ್ಕೊಂಡು ಹೊಂದ್ಕೊಂಡು ಏನ್ರಿ ಪಾಪ ಮಾಡಿದ್ರೆ, ಏನ್ರ ಬೇಕಂತ ಪಾಪ ಮಾಡಿದ್ರೆ ಎಲ್ಲಿವಂತೆ ಪಾಪಕ್ಕೆ ಕ್ಷಮಾಪಣೆ ಇಲ್ಲ. ಯಾಕೈತಲ್ಲ ನೋಡಿ, ಓದೋಣ ಎಲ್ಲಿ, ಹಿಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಹಿಬ್ರಿಯರು 10:26 ಓದಿ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ನೋಡ್ರ, ಬೇಕೆಂದು ಪಾಪ ಮಾಡಿದರೆ ಅದರ ಅದಕ್ಕೇನಿಲ್ಲ ಅಂತೆ, ಅದಕ್ಕೆ ಯಾವ ಪರಿಹಾರ ಇಲ್ಲ. ಅದಕ್ಕೇನು ಮಾಡ್ತಾರೆ ದೇವರು, ತಕ್ಕಂಥ ಶಿಕ್ಷೆ ಏನು ಮಾಡ್ತಾರೆ ದೇವರು, ಕೊಡ್ತಾರೆ. ಅದರ ಯಾಕಂದ್ರೆ ಶಿಕ್ಷೆ ಕೊಡ್ದಿರೋಂಥವ್ರು ಯಾರಂತೆ, ಬೈಬಲಲ್ಲಿ ಶಿಕ್ಷೆ ಯಾರು ಕೊಡ್ತಾರಂತೆ ಗೊತ್ತಿದೆಯಲ್ಲ, ಯಾರು ಕೊಡ್ತಾರೆ, ದೇವ್ರ ಮಕ್ಕಳಿಗೆನೆ. ಹಾ ಅಲ್ವರ, ತುಂಬಾ ಪ್ರೀತಿಸೋರಿಗೆ ತಂದೆ ಮಗನ್ಗೆ ಏನಿಗೆ ಶಿಕ್ಷೆ ಕೊಡ್ತಾರೆ, ತುಂಬಾ ಪ್ರೀತಿಸ್ತಾರೆ, ಎಲ್ಲ ಹಾಳಾಗ್ಬಾರ್ದು ಅಂತಂದ್ಬಿಟ್ಟಂದ್ರೆ ಅದೇ ರೀತಿ ಶಿಕ್ಷಿಸ್ತಾರೆ ಅಂತಂದ್ರೆ ನಾವು ಸಂತೋಷ ಪಡ್ಬೇಕು. ಯಾಕಂದ್ರೆ ನಾವು ಇನ್ನ ದೇವ್ರ ಮಕ್ಳು ಆಗಿದ್ದೀರಿ, ದೇವ್ರ ಎಣಿಕೆಯಲ್ಲಿದ್ದೀರಿ ಅಂತಂತ ಅರ್ಥ ರೀ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತದವ್ರುಗಳೇ ಏನಪ್ಪ ಹೇಳ್ತಾನೆ, ನಾವು ಬೇಕೆಂದು ಪಾಪ ಮಾಡಿದ್ರೆ ಆ ಪಾಪಕ್ಕೆ ಇಲ್ಲ ಕ್ಷಮಾಪಣೆ ಇಲ್ಲ, ಪ್ರಾಯಶ್ಚಿತ್ತ ಇಲ್ಲ ರೀ. ಅದ್ರಿಗೆ ದೇವ್ರು ಏನ್ ಮಾಡ್ತಾರೆ, ಆದಷ್ಟು ಕರೆಕ್ಷನ್ ಏನ್ ಮಾಡ್ತಾರೆ. ಇನ್ನೊಂದು ವಾಕ್ಯ ಹೋದನ ಇಲ್ಲಪ್ಪ ಅಂತಂದ್ರೆ ಇದೆ ಏನ್ರಿ, 2ನೇ ಮರಣದ ಬಗ್ಗೆ ನೋಡ್ತೀನಿ. ಇಲ್ಲಿ ಇಬ್ರಿಯರು 6ನೇ ಅಧ್ಯಾಯ 4, 5, 6. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮವರದಲ್ಲಿ ಪಾಲ್ಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದ್ರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ನೋಡ್ರ ಏನಂತಾರೆ, ಯಾಕಂದ್ರೆ ಹೇಳ್ತಾರೆ, ಯಾರೋ ಒಬ್ರು ಒಂದ್ಸತಿ ಜ್ಞಾನ ಪ್ರಕಾಶವನ್ನು ಹೊಂದಿ ಅಲ್ವರ, ಏನ್ರಿ ಪರಲೋಕದಿದ್ದಂತ ದಾನದ ಅನುಭವವನ್ನು ಏನ್ರಿ ಹೊಂದಿದವರು ಅಲ್ವರ. ಏನ್ರಿ ಮೊದಲನೇದು ಹೇಳ್ತಾರೆ, ನಿಮ್ಮ ಏನ್ರಿ ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಅಂತಂದ್ರೆ ನಮ್ಮ ಕಣ್ಗಳು ಏನ್ ಮಾಡೋದು, ದೇವರು ತೆರೆದಿರೋದು ಅಲ್ವರ. ಇವಾಗ ಸತ್ಯಗಳು ಕೇಳಿ ನಮ್ಮ ಕಣ್ಗಳು ಏನಾಗವೆ, ತೆರೆಯಲ್ಪಟ್ಟೈತೆ. ನಮ್ಗೆ ಇವೆಲ್ಲ ಸತ್ಯ ಗೊತ್ತಿರಲ್ಲ ನೋಡ್ತೀನಿ. ಇವಾಗ ಸತ್ಯ ಕೇಳಿ ನಮ್ ಕಣ್ಗಳು ತೆರೆದಿದೆ. ಎರಡನೇದು ಏನಪ್ಪ, ಪರಲೋಕದಿಂದ ದಾನದ ಅನುಭವವನ್ನು ಹೊಂದಿ. ಪರಲೋಕಕ್ಕೆ ಬಂದಿದ್ದ ದಾನ ಏನು, ಪಾಪ ಕೊಡೋಂಥ ಸಂಬಳ ಏನ್ರಿ, ಏನು ಪಾಪ ಕೊಡೋ ಸಂಬಳ ಏನು, ಮರಣ ಅಲ್ವರ. ಆಮೇಲೆ ದೇವರ ಉಚಿತಾರ್ಥವರ ಏನಂತೆ, ಕೃಪೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ. ಹಂಗ ಹೇಳ್ತಾರೆ ಬೈಬಲ್ ಉಚಿತಾರ್ಥವರ ನಿತ್ಯ ಜೀವ. ರೋಮಾಪುರದಲ್ಲಿ 6:23 ಓದಿ. ರೋಮನ್ 6:23 ಯಾರಾದ್ರು ಓದ್ರಿ? ಅಲ್ಲಿ ಮಂಜುಳಾ ಅಷ್ಟರ್ ಓದ್ರಿ, ಇಲ್ಲ ಸರೋಜ ಅಷ್ಟ ಓದಿ. ಸರಿ, ಬೇರೆ ಯಾರೋ ಓದ್ರಿ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಓದಿ ಮಂಜುಳಾ ಅಷ್ಟ ಓದಿ. ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ನೋಡ್ರ, ಉಚಿತಾರ್ಥ ವರ ಏನಪ್ಪಾ ಅಂದ್ರೆ ಆ ಪಾಪನೆಲ್ಲ ಕ್ಷಮಿಸ್ಬಿಟ್ಟು ದೇವ್ರು ನಮ್ಗೆ ಏನ್ ಕೊಡ್ತಿದ್ದ ಹೇಳಿದ್ರೆ ನಿತ್ಯ ಜೀವ. ಅದರ ಈ ಒಂದು ಏನ್ರಿ ದಾನದ ಅನುಭವವನ್ನು ನೋಡಿ ಪರಲೋಕದಿಂದ ಆಗುವಂತ ಒಂದೇನ್ರಿ ದಾನ ಅಂತ ಹೇಳ್ತಾರೆ. ಏನದು ಪರಲೋಕದಿಂದ ಬಂದಂತ ದಾನ?
ಅಲ್ವರಾ? ಏನ್ರಿ ಅದೇ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಲ್ಪಟ್ಟಿರೋದು. ಆಮೇಲೆ ಏನ್ರಿ ಪವಿತ್ರಾತ್ಮದಲ್ಲಿ ಏನ್ರಿ ಹಾ ಪಾಲ್ಗಾರಾಗಿರೋದು ಅಲ್ವರ. ಹಂಗಾರೆ ಯಾವಾಗ ಹೋಲಿಸ್ಬಿಟ್ಟು ಕೊಡೋದು? ಏನ್ರಿ ನಮ್ಗೆ ಸತ್ಯದ ತಕ್ಷಣ ಹೋಲಿಸ್ಬಿಟ್ಟು ಕೊಡೋದ್ರಿ? ಯಾವಾಗ ನಮ್ಮನ್ನ ನಾವೇ ದೇವ್ರಿಗೆ ಅರ್ಪಿಸ್ತಿರೋ, ಈಗೋ ದೇವ್ರೇ ನಾನು ನಿನ್ನ ಚಿತ್ತ ನೆರವೇರಿಸ್ತೀನಿ, ಲೋಕಕ್ಕೋಸ್ಕರ ಸಾಯ್ತೀನಿ, ಈ ಲೋಕದ ಒಂದು ಜೀವಿತನ ಪರಲೋಕ ಜೀವಿತಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂತೀನಿ ಅಂತ ಹೇಳ್ತಾರೋ, ಆವಾಗ ದೇವ್ರನ್ನ ಕೊಡ್ತಾರೆ ಹೋಲಿ ಸ್ಪಿರಿಟ್ ಕೊಡು, ಪವಿತ್ರಾತ್ಮ ಕೊಟ್ಟದ್ದು. ಪವಿತ್ರ ಆತ್ಮ ಕೊಟ್ಮೇಲೆ ಏನಾಗ್ತದೆ? ವಾಕ್ಯದ ಶ್ರೇಷ್ಠತೆ ಏನ್ರಿ? ಹಾ ಅಲ್ವಾ? ಅದಿತ್ತು ಏನು ವಾಕ್ಯದ ಶ್ರೇಷ್ಠತೆ? ನಮ್ಗೆ ಹೋಲಿ ಸ್ಪಿರಿಟ್ ಕೊಟ್ಮೇಲೆ ಆ ವಾಕ್ಯದಲ್ಲಿ ಎಷ್ಟೋ ವಿಚಾರಗಳು ನಮ್ಗೆ ಏನಾಗ್ತದೆ? ಅರ್ಥಕ್ಕೆ ಶುರು ಆಗ್ತದೆ ನೋಡ್ರಿ. ಇದ್ದೀನಿ ಅಲ್ವರ. ಮೊದಲು ಅರ್ಥ ಆಗೋದಿಕ್ಕೂ ಪವಿತ್ರ ಆತ್ಮನ ಅನ್ನೇ ಹೊಂದಿದ ಮೇಲೆ ನಾವು ವಾಕ್ಯ ಅರ್ಥ ಆಗೋದಕ್ಕೆ ಏನಂತಾರೆ ತುಂಬ ವ್ಯತ್ಯಾಸ ಇರ್ತದೆ ರೀ. ನಮ್ಮ ಲೈಫಲ್ಲಿ ಏನಾಗ್ತಾರೆ ಬದಲಾವಣೆಗಳು ಕಾಣ್ತಾರೆ ನೋಡಿರ್ತೀನಿ. ಆಮೇಲೆ ಇದೆಲ್ಲ ಅನುಭವಿಸಿದ್ಮೇಲೆ ಮುಂದೆ ಬರೋಂಥ ಇವುಗಳ ಏನ್ರಿ ಬಲತ್ವವನ್ನು ಏನು ಮಾಡೋದು? ಅನುಭವಿಸಿರೋದು. ಮುಂದೆ ಬರುವಂಥ ಯುಗ ಯಾವ್ದು? ಮುಂದೆ ಯಾರು ಯುಗ ಬರ್ತಾರೆ? ಯಾರು ಆಡಳಿತ ಬರ್ತಾರೆ? ಯಾರ ರಾಜ್ಯ ಬರ್ತದೆ? ಕ್ರಿಸ್ತನ ರಾಜ್ಯ. ಕ್ರಿಸ್ತನ ರಾಜ್ಯ ಭೂಲೋಕದಲ್ಲಿ ಕಣ್ಣು ಕಾಣಂತ ರೀತಿಯಲ್ಲಿ ಸ್ಥಾಪನೆ ಆಗ್ತದೆ. ಅದರ ಆ ಒಂದು ರಾಜ್ಯದಲ್ಲಿ ಏನ್ ಬಲ ಇರ್ತದೆ, ಏನ್ ಶಕ್ತಿ ಇರ್ತದೆ, ನಾವು ಇವಾಗ ಏನ್ ಮಾಡ್ಬಿಡಿದಿರಿ? ಕ್ಲೀನಾಗಿ ಕಣ್ಕೊಂಡ್ಬಿಡಿದಿರಿ, ತಿಳ್ಕೊಂಡ್ಬಿಡಿದಿರಿ, ಅರ್ತ್ಕೊಂಡ್ಬಿಡಿದಿರಿ. ಅದರ ಮುಂದಕ್ಕೆ ಸ್ಯಾಮ್ಸನ್ನು, ಡೇವಿಡ್, ಮೋಸಸ್ಸು ಎಲ್ಲ ಎದ್ ಬರ್ತಾರೆ. ಇದು ನಾವು ಇವಾಗೇ ನಾವು ಕಂಡು ಹಿಡ್ಕೊಂಡ್ಬಿಡ್ತೀವಿ. ಇದು ಯಾರು ಗೊತ್ತಿಲ್ಲ. ಅದರ ಹಂಗಾರೆ ಇವೆಲ್ಲ ತಿಳಿದಿದ್ಮೇಲೆ ಭ್ರಷ್ಟರಾದರೆ ಇಂಥವರಲ್ಲಿ ಮಾನಸಾಂತರ ಹುಟ್ಟಿಸೋದು ಅಸಾಧ್ಯ. ಹಂಗಂದ್ರೆ ಏನರ್ಥ? ನಾವು ಭ್ರಷ್ಟರಾಗ್ಬಿಟ್ರು ಸರಿ, ನಮ್ಮಲ್ಲಿ ಮಾನಸಾಂತರ ಆಗ್ತಾ ಇರ್ಬೇಕ್ರಿ. ಆದ್ರೆ ನಮ್ಮಲ್ಲಿ ಏನ್ರಿ ಮಾನಸಾಂತರ ಹುಟ್ಟಿ ಭ್ರಷ್ಟರಾಗ್ಬಿಟ್ರೆ, ಮಾನಸಾಂತರ ಹುಟ್ಟಿದ್ರೆ ಭ್ರಷ್ಟರಾಗ್ಬಿಟ್ರೆ ಏನಪ್ಪ ಇವ್ರ ಗತಿ? ಏನಪ್ಪ ಅಂದ್ರೆ ಇಂಥವ್ರು ಎರಡನೇ ಮಣ್ಣಕ್ಕೆ ಹೋಗ್ತಾನೆ. ಯಾಕಂದ್ರೆ ಇವ್ರು ಬೇಕು ಅಂತ ಅಂದ್ಬಿಟ್ಟು ಕ್ರಿಸ್ತನ್ ಏನ್ ಮಾಡೋದು? ತನ್ನ ಮಗನ್ನ ಶಿಲ್ಬೆಗೆ ಏನ್ ಮಾಡಂತೆ ಹಾಕದಂತೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇಂಥವ್ರು ಎಲ್ಲಪ್ಪ ಹೋಗ್ತಾರಂದ್ರೆ ಎರಡನೇ ಮರಣ. ಅದರ ಅದ್ ನೋಡ್ಬೇಕಾರೆ ಅದಕ್ಕೆ ಅಪೊಸ್ತಲರು ಪೌಲ ಹೇಳೋದು, ಅದರ ಪವಿತ್ರಾತ್ಮನ ಏನ್ ಮಾಡ್ಬಿಡಿ, ನೀವು ನಂದಿಸ್ಬಿಡಿ, ಆಟ ಆಡ್ಬಿಡಿ ಅಂತ ಹೇಳ್ದಂಗೆ. ಅದರ ಹೋಲಿಸ್ಬಿಟ್ಟು ಕೊಟ್ಟಾರಂದ್ರೆ ಅದು ತಕ್ಕಂತೆ ಯೋಗ್ಯವಾಗಿ ಏನ್ ಮಾಡ್ರಿ ನೀವು ಸತ್ಯದಲ್ಲಿ ಬದುಕಿ. ಸುಮ್ಮನೆ ಏನೋ ಬೇಕಾಬಿಟ್ಟು ಈ ಕಾಟಾಚಾರ ಇದೇ ಥರ ಇದ್ರೆ ಏನ್ರಿ ದೇವ್ರು ಸುಮ್ಮನೆ ಬಿಡಲ್ಲ. ಅದು ತಕ್ಕಂತ ಏನು ಮಾಡ್ತಾರೆ? ಶಿಕ್ಷೆಗಳನ್ನ ಕೊಟ್ಟೆ ಮಾಡ್ತಾರೆ, ಅದನ್ನ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರ ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರತ್ತ ಇದೆ? ನವಿತಾ ಅಷ್ಟ ಓದಿ. ಈ ಉಲ್ಲೇಖಗಳಿಗೆ ಸಂಬಂಧಿಸಿದ ಯಾವುದು ಪವಿತ್ರಾತ್ಮನನ್ನು ಮತ್ತೊಬ್ಬ ಸಹಾಯಕ ಅಥವಾ ಸಮಾಧಾನದಾಯಕ ಅಥವಾ ಬಲಗೊಳಿಸುವಾತನು ಆಗಿದ್ದು, ಆತನು ಮತ್ತೊಬ್ಬ ದೇವರು ಅಂದರೆ ತ್ರಯೇಕತ್ವದ ದೇವರುಗಳಲ್ಲಿ ಒಬ್ಬನು ಎಂಬ ಅರ್ಥವನ್ನು ಸೂಚಿಸುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಈ ಸಂಬಂಧಗಳು ಸಮಾಧಾನಪಡಿಸುವ ಅಥವಾ ಸಹಾಯ ಮಾಡುವ ಪವಿತ್ರ ಆತ್ಮನು ತಂದೆಯ ಆತ್ಮವಾಗಿದ್ದಾನೆ ಮತ್ತು ಮಗನ ಆತ್ಮವಾಗಿದ್ದಾನೆ ಎಂಬುದನ್ನು ತೋರಿಸುತ್ತವೆ. 18 ಮತ್ತು 23ನೇ ವಚನಗಳಲ್ಲಿ ತಂದೆ ಮತ್ತು ಮಗನು ಆತ್ಮನ ಮೂಲಕವಾಗಿ ಸಭೆಯನ್ನು ಬಲಪಡಿಸುವವರು ಮತ್ತು ಅದಕ್ಕೆ ಮಾರ್ಗದರ್ಶನವನ್ನು ನೀಡುವರು, ಸಮಾಧಾನಪಡಿಸುವವರು ಎಂದು ಉಲ್ಲೇಖಿಸಲಾಗಿದೆ. ಆದುದರಿಂದ ನಮ್ಮ ಕರ್ತನು ಪುನಃ, ನೋಡಿರಿ, ನಾನು ಯುಗದ ಸಮಾಪ್ತಿವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ, ಮತ್ತಾಯ 22:20 ಎಂದಿದ್ದಾನೆ. ಆದರೆ ಇದು ಪವಿತ್ರಾತ್ಮನ ರೂಪದಲ್ಲಿಯೇ ಹೊರತು ಶಾರೀರಿಕವಾದ ರೀತಿಯಲ್ಲ. ಥ್ಯಾಂಕ್ ಯು ಸಿಸ್ಟರ್. ಅದರ ಚದಿ ನೋಡ್ಬೇಕಾರೆ ಏನ್ರಿ ಅಲ್ಲಿ ಪವಿತ್ರಾತ್ಮ ಅಂತ ಹೇಳ್ಬೇಕಾದ್ರೆ ನಾವೇನ್ ತಿಳ್ಕೊಂಬಿಡ್ದು? ಇದೇನೋ ಒಂದು ತ್ರೈಕತ್ವ, ಆ ತ್ರೈಕತ್ವದಲ್ಲಿ ಇವರು ಒಬ್ರು ದೇವರು ಅಂತ ಏನ್ ಮಾಡಕ್ ಹೋಗ್ಬಾರ್ದು, ತಿಳ್ಕೊಳಕ್ ಹೋಗ್ಬಾರ್ದು ಅಂತ ನೋಡ್ತೀವಿ. ಅವರ ನಮಗೆಲ್ಲ ಚೆನ್ನಾಗಿ ಗೊತ್ತಲ್ವರ? ಆ ತ್ರೈಕತ್ವ ಪಾಠ ನಾವೇನ್ ಮಾಡಿದ್ವಿ, ಬೇಸಿಕ್ ಕ್ಲಾಸ್ ನೋಡ್ಬಿಟ್ಟಿರಿ ಅಲ್ವರ? ನೋಡ್ಬೇಕಾದ್ರೆ ಏನ್ರಿ ಇದು ಒಬ್ರು ದೇವರಲ್ಲ ರೀ, ಇದು ದೇವರಿಂದ ಬರುವಂತ ಶಕ್ತಿ. ಅದರ ದೇವರಿಂದ ಬರುವಂತ ಶಕ್ತಿ ದೇವರಾಗ್ಬಿಡ್ತದ? ಅವರ ಖಂಡಿತವಾಗೂ ದೇವರಾಗೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಏನಕ್ಕಪ್ಪ ದೇವ್ರು ಇದು ಕೊಟ್ಟವ್ರೆ ಅಂತಂದ್ರೆ, ದೇವರೇ ತಾನೇ ನಮ್ಮ ನಡುವೆ ಬಂದು ಅವ್ರು ವಾಸ ಮಾಡೋಕ್ಕಾಗಲಿ ನಮಗೆ ಸಹಾಯ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ತನ್ನ ಒಂದು ಏನ್ರಿ ಇನ್ಫ್ಲೂಯೆನ್ಸ್ ಏನು ಮಾಡ್ತಾರೆ, ಅಲ್ಲಿ ಯೂಸ್ ಮಾಡ್ತಾರೆ. ಅದರ ಹೆಂಗೆ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಾರೆ? ಇವಾಗ ಪರಲೋಕದ ದೂತರುಗಳಿದ್ದಾರಾ? ದೇವರು ದೂತರುಗಳನ್ನ ಮನುಷ್ಯನ ನಡುವೆ ಕಳ್ಸಿಕೊಡ್ತಾರಾ? ಅದರ ಸರಿ, ಹಳೆ ಕಾಲದಲ್ಲಿ ಏನು ಮಾಡೋರು? ದೂತರುಗಳನ್ನ ಕಳ್ಸ್ಕೊಬಿಟ್ಟು ಅವ್ರ ಮುಖಾಂತರ ಮಾತಾಡೋರು. ಸ್ಯಾಮ್ಸನ್ ಅವ್ರ ತಂದೆ ಮಾತಾಡ್ದು, ಗಿಡಿಯೋನಿಗೆ ಮಾತಾಡ್ದು, ಜೋಶ್ಗೆ ಮಾತಾಡ್ದು, ಮೋಸಸ್ಗೆ ಮಾತಾಡಿದ್ರು, ಅಬ್ರಾಮ್ ಮಾತಾಡಿದ್ರು. ನಮಗೆ ದೇವತರು ಬಂದು ಮಾತಾಡ್ತಾರ?
ವಾಕ್ಯದಲ್ಲಿ ಆ ವಾಕ್ಯ ನಮಗೆ ದೇವದೂತರು ಬಂದು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆ? ಅಲ್ಲ ಬುದ್ಧರ್ ಅವ್ರ ಹತ್ರ ಮಾತಾಡೋದು ನಮ್ಮ ಹತ್ರ ಯಾಕೆ ಮಾತಾಡಲ್ಲ ಅಂತಂದ್ರೆ ಅವ್ರ ಹತ್ರ ಏನು ಮಾತಾಡೋರೆ? ಯಾರ ಬಗ್ಗೆ ಮಾತಾಡೋರೆ? ಅವ್ರ ಹತ್ರ ಮಾತಾಡ್ಬಿಟ್ಟ ನಮ್ಮ ಬಗ್ಗೆನೇ ಮಾತಾಡ್ಬಿಟ್ಟವ್ರೆ, ಬರೆದ್ಬಿಟ್ಟು ಬುಕ್ಕಲ್ಲಿ ಬರ್ದಿಕ್ಬಿಟ್ಟವ್ರೆ. ಇನ್ನೇನು ಬೇಕು? ನಮಗೆ ಏನೆಲ್ಲ ಬೇಕೋ, ನಮ್ಮ ಹತ್ರ ಏನೆಲ್ಲ ಮಾತಾಡಬೇಕಾಗಿತ್ತೋ ಫಸ್ಟ್ ಟೈಮ್ ಮಾಡ್ಬಿಟ್ರೆ ಮಾತಾಡ್ಬಿಟ್ಟು ರೆಕಾರ್ಡ್ ಮಾಡಿ ಬುಕ್ಕಲ್ಲಿ ಇಟ್ಬಿಟ್ಟವ್ರು. ತಿರ್ಗಿ ಒಂದು ಮಾತಾಡೋ ಅಂತಂದ್ರೆ ಅಲ್ವ ಆಯ್ತದ? ಅದು ಗೊತ್ತು. ಮುಂದೆ ಬರೋ ದಿನಗಳಲ್ಲಿ ದೇವದೂತರನ್ನ ಕಳಿಸಿ ಮನುಷ್ಯ ನಡುವೆ ಮಾತಾಡೋಂಥ ಒಂದು ಸನ್ನಿವೇಶಗಳು ಇರೋದಿಲ್ಲ. ಅವಾಗ ಏನು ಮಾಡಬೇಕು? ಅವ್ರಿಗೆಲ್ಲ ಆಲ್ರೆಡಿ ನಾನು ಏನು ಮಾಡಬೇಕು? ರೆಕಾರ್ಡಿಂಗು ಕೊಡಬೇಕು ಅಂತ ಏನು ಮಾಡೋರು ಅಂದರೆ ಎಲ್ಲ ಬೈಬಲ್ ರೆಕಾರ್ಡ್ ಮಾಡಿ ಇಟ್ಬಿಟ್ಟವ್ರೆ. ನಾವೇನು ಮಾಡಬೇಕು ಅಂದರೆ ಅದ್ರಲ್ಲಿ ಓದ್ಬಿಟ್ಟು ನಮ್ಮ ವಿಚಾರದಲ್ಲಿ ಏನಪ್ಪ ಚಿತ್ತ, ದೇವ ಚಿತ್ತ ನಾವೇ ಮಾಡಬೇಕು. ಇವಾಗ ಅರ್ಥ ಮಾಡ್ಕೊಂಡ್ರೆ ಮುಗಿದೋಯ್ತ್ರಿ ಅಷ್ಟೇ ಅಲ್ವರ. ಅದೇ ನೋಡ್ಬೇಕಾರೆ ಏನಪ್ಪ ಅಂತ ಹೇಳೋದು ಅಂತಂದ್ರೆ ಏನ್ರಿ ಕ್ರಿಸ್ತನ್ ಹೇಳ್ತಾರಲ್ಲ, ಯುಗದ ಸಮಾಪ್ತಿಯವ್ರಿಗೆ ಏನ್ ಮಾಡ್ತೀನಿ ಜೊತೆಗೆ ಇರ್ತೀನಿ. ಇದನ್ನ ದೇವ್ರು ಹೆಂಗೆ ಕೊಡ್ತಾರೆ ಅಂತಂದ್ರೆ ದೇವ್ರು ನಮ್ಗೆ ಡೈರೆಕ್ಟ್ ಆಗಿ ಕೊಡ್ತಾರ ಇಲ್ಲ ಯಾರ ಮುಖಾಂತರ ಕೊಡ್ತಾರೆ? ಶಕ್ತಿ ಮೂಲಕ ಕೊಡ್ತಾರೆ. ಶಕ್ತಿ ಅದನ್ನ ಯಾರ ಮುಖಾಂತರ ಕೊಡ್ತಾರೆ? ಕ್ರಿಸ್ತನ ಮೂಲಕ. ಅದರ ಸೊ ದೇವ್ರು ಏನೇ ಮಾಡಿದ್ರು ಡೈರೆಕ್ಟ್ ಆಗಿ ಮಾಡ್ತಾರಾ ಇಲ್ಲ ಯಾರೊಬ್ರು ಮುಖಾಂತರ ಮಾಡ್ತಾರಾ? ಮುಖಾಂತರ ಮಾಡ್ತಾರೆ. ಯಾರ ಮುಖಾಂತರ ಮಾಡ್ತಾರೆ? ಅದರ ವಾಕ್ಯ ಐತಲ್ಲ, ಸರ್ವವೂ ಸಕಲವೂ ಯಾವನಿಗಾಗಿ ಮಾಡಿದ್ರು ಅಲ್ವರ ಅಂತ ಬೈಬಲ್ ಹೇಳ್ತಲ್ಲ. ಎವ್ರಿಥಿಂಗ್ ವಾಸ್ ಕ್ರಿಯೇಟೆಡ್ ಫಾರ್ ಹಿಮ್, ಬೈ ಹಿಮ್, ಥ್ರೂ ಹಿಮ್. ಎಲ್ಲವೂ ಆತನಿಗಾಗಿ, ಆತನಿಂದಲೇ, ಆತನಿಗೋಸ್ಕರ ಏನು ಮಾಡಿದ್ರಂತೆ, ಆತನ ಮುಖಾಂತರ ಏನು ಮಾಡೋದಲ್ಲಿ ಮಾಡಲ್ಪಟ್ಟೈತೆ ಅಂತ ಹೇಳ್ತಾರಲ್ಲ ವಾಕ್ಯ. ಅದಕ್ಕೆ ನೋಡ್ಬೇಕಾದ್ರೆ ಏನೇ ಮಾಡಿದ್ರು ದೇವರು ಇದು ಯಾರ ಮುಖಾಂತರ ಮಾಡೋದು? ಇವಾಗ ಏನ್ರಿ ಕ್ರಿಸ್ತನ ಮುಖಾಂತರ ತನ್ನ ಒಂದು ಆತ್ಮ ನಮಗೆ ಕೊಡ್ತಾರೆ ಅಂತಂದ್ರೆ ಅದು ಯಾರ ಮುಖಾಂತರ ಕೊಡೋದು ನಮಗೆ? ದೇವರು ಕ್ರಿಸ್ತನ ಮುಖಾಂತರ ಏನು ಮಾಡೋದು ನಮಗೆ ಕೊಡೋದು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಸಹೋದರ ಸಹೋದರಿಗಳು? ಯಾರತ್ತಿದೆ ಬುಕ್ಕು? ಶೋಭಾ ಸರ್ ಬ್ರದರ್ ಇಲ್ಲ ಬ್ರದರ್, ಬುಕ್ ಇದೆ, ಓದಕ್ಕಾಗಲ್ಲ. ಹೌದ್ರಾ? ಸರಿ ಬ್ರದರ್ ಸಿಸ್ಟರ್ ಸನಿತಾ ಸಿಸ್ಟರ್. ಓಕೆ, ನೆಕ್ಸ್ಟ್ ಏನಾದರೆ ಒಂದು ನಿಮಿಷ. ಓಕೆ, ಶ್ರೀಕಾಂತ್ ಬ್ರದರ್. ನಮಸ್ತೆ ಬುಕ್ ಇದೆಯಾ? ಓದ್ತಾರ ಯಾರಾದ್ರ? ಬದರ ಇಲ್ಲ ಬದರ, ಅವರೆಲ್ಲ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ ಇವತ್ತು. ಸರಿ, ಓಕೆ. ಸುಧಾಸ್ಟರ್ ಬುಕ್ ಏನಿದೆಯಾ? ಓದ್ಬೋದಾ? ಸರಿ, ಓಕೆ, ಓದ್ತಾರ. ಮೋಹನ್ ಬದರ್, ಶಿಲ್ಪಾ ಅಷ್ಟರ್, ಏನಪ್ಪ ನಮ್ಮ ಶ್ವೇತಾ ಅಷ್ಟರ್ ಓದ್ತಾರಾ? ಇಲ್ಲ ಬ್ರದರ್, ಆಕಿನ ಆರಾಮಿಲ್ಲ ಬ್ರದರ್. ಓಕೆ ಓಕೆ, ಇಲ್ಲಿ ಓದ್ತಾರೆ, ಕೇಳಿಸ್ಕೊಳ್ಳಿ. ಹಿ, ಹಿಮ್, ಹಿಮ್ಸೆಲ್ಫ್ ಇವೇ ಮುಂತಾದ ಪದಗಳು ಈ ಸಹಾಯಕನನ್ನು ಪ್ಯಾರಾಕ್ಲೀಟೋಸ್ ಸೂಚಿಸುವ ಪದಗಳಾಗಿವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇವುಗಳನ್ನು ಸಮಾನವಾದ ಅನುರೂಪತೆಯೊಂದಿಗೆ ಶಿ, ಹರ್, ಹರ್ಸೆಲ್ಫ್ ಅಥವಾ ಇಟ್ ಸೆಲ್ಫ್ ಎಂಬುದಾಗಿಯೂ ತರ್ಜುಮೆಗೊಳಿಸಬಹುದಾಗಿದೆ. ಈ ಸಂಬಂಧದಲ್ಲಿ ಹಿಮ್ಸೆಲ್ಫ್ ಎಂಬ ಅರ್ಥ ನೀಡುವ ಹಿಯಾಟೋ ಎಂಬ ಪದವನ್ನು ಇಟ್ ಸೆಲ್ಫ್ ಎಂಬುದಾಗಿ ನಮ್ಮ ಸಾಮಾನ್ಯ ಭಾಷಾಂತರದ ಸತ್ಯವೇದಗಳಲ್ಲಿ 9 ಸಾರಿ ಉಪಯೋಗಿಸಲಾಗಿದೆ. ಈ ಸಂಬಂಧದಲ್ಲಿ ಹಿ ಎಂಬ ಅರ್ಥ ನೀಡುವ ಇಕಿನೋಸ್ ಎಂಬುದನ್ನು ಬಹಳ ಸಾರಿ ಅದು ದಟ್ ಮತ್ತು ಅವುಗಳು ದೋಸ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ಇಕಿನೋಸ್ ಎಂಬ ಪದವು 1 ಯೋಹಾನ 5:16ರಲ್ಲಿ ಇಟ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ಇಟ್, ಐ ಡು ನಾಟ್ ಸೇ ದಟ್ ಹಿ ಶಾಲ್ ಪ್ರೇ ಫಾರ್ ಇಟ್ ದ ಸಿನ್ ಅಂಡ್ ಟು ಡೆತ್. ಆ ಪಾಪದ ವಿಷಯದಲ್ಲಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ. ಥ್ಯಾಂಕ್ ಯು. ನೋಡ್ರಿ, ನಮ್ಮ ಕನ್ನಡದಲ್ಲಿ ಈ ತ್ರೈಕತ್ವ ಕಾನ್ಸೆಪ್ಟ್ ಬರೋದಕ್ಕೆ ಏನಪ್ಪ ಕಾರಣ ಅಂದ್ರೆ ಇಂಗ್ಲೀಷ್ ಪದ ಬರ್ತಾರೆ ಹಿಮ್ ಅಂತ, ಪವಿತ್ರ ಆತ್ಮ ನೂ, ಅವನು ಅಂತ ಬರ್ತಾ ಹೊಣಿತೀರಿ. ಅದರ ಯಾಕೆ ಪವಿತ್ರ ಆತ್ಮ ಳು ಅಂತ ಹೇಳಲಿಲ್ಲ ಅಂದ್ರೆ ಯಾಕೆ ಹೇಳಲಿಲ್ಲ ಹೇಳ್ರಿ? ಸ್ತ್ರೀ ಹೇಳ್ಬೋದಲ್ಲ, ಬೇಡ ಅಂತೀರಾ? ಇಂದಾನೆ ಅಲ್ವಾ ಬ್ರದರ್ ಲೋಕದಲ್ಲಿ ಪಾಪ ಬಂದಿದ್ದು? ಅಲ್ಲ, ಆಗಿದ್ದು ಅಂತ ಹೇಳಿನ ಅಂತ. ಓಕೆ, ಬ್ರದರ್ ಕ್ವಶನ್ ಕೇಳಿ ಇನ್ನೊಮ್ಮೆ.
ರೇಷ್ಮಾ ಮಾಸ್ಟರ್, ಯಾಕೆ ಪವಿತ್ರಾತ್ಮಳು ಅಂತ ಹೇಳಲಿಲ್ಲ, ಪವಿತ್ರಾತ್ಮನು ಅಂತ ಹೇಳವ್ರೆ? ಅದನ್ನ ಪುರುಷನ್ಗೆ ಹೋಲಿಕೆ ಮಾಡಿದಾರ್ರಿ ಬ್ರದರ್. ಯಾಕೆ? ಗುಣಗಳು ಪುರುಷನ್ಗೆ ಗುಡ್ ಗುಡ್. ಸರಿ, ಯಾಕೆ ಅದೇ ಪುರುಷನಿಗೆ ಹೋಲಿಕೆ? ಸೂರ್ಯನು ಇಂಗ್ಲಿಷ್ ಅಂದಾಗ ನಲ್ಲಿ ಸೂರ್ಯ ಗುಣ ಇಂಗ್ಲಿಷ್ ನಲ್ಲಿ ಸ್ವಭಾವ ಶಬ್ದ ಆ ರೀತಿ ಒಬ್ಬ ಬರ್ತದೆ, ಒಂದ್ ನಿಮಿಷ ಕನ್ನಡದಲ್ಲಿ ಒಂದ್ ನಿಮಿಷ ಮೋಹನ್ ಬ್ರದರ್, ಒಬ್ರು ಹೇಳ್ತಾ ಇರ್ಬೇಕು, ಒಬ್ರು ವೆಯ್ಟ್ ಮಾಡ್ರಿ. ರೇಷ್ಮಾ ಮಾಸ್ಟರ್ ಹೇಳಿ. ಈಗ ಸೂರ್ಯನು ಅನ್ನೋದಕ್ಕೆ ಅದು ಅದಲ್ಲ ಹೆಣ್ಮಗಳಲ್ಲ, ಪ್ರಶ್ನೆ. ಆದ್ರೆ ಶಕ್ತಿ ಮೂಲ. ವೆಯ್ಟ್ ಅದಲ್ಲ ಪ್ರಶ್ನೆ. ಇಲ್ಲಿ ಯಾಕೆ ಪವಿತ್ರ ಆತ್ಮನ ಅವನಿಗೆ ಹೇಳವ್ರೆ, ಅವಳಿಗೆ ಯಾಕೆ ಹೇಳಿಲ್ಲ ಅಂತ? ಲಿಂಗ ಯಾಕೆ ಬದಲಾವಣೆ ಮಾಡಲಿಲ್ಲ? ಯಾಕೆ? ಕ್ರಿಸ್ತನ್ ಬಂದಿದ್ದಲ್ಲ ಬ್ರದರ್, ಅದಕ್ಕೆ ಅದು ಯೇಸು ಕ್ರಿಸ್ತ ಅವ್ರು ಟ್ರಿನಿಟಿಯಲ್ಲಿ ಹಂಗ್ ಮಾಡ್ಬಿಟ್ಟಾರ ಬ್ರದರ್. ದೂತರಿಗೆ ಹೋಲಿಕೆ ಆಗಿದ್ದಾರೆ ಬ್ರದರ್. ಸರಿ, ಆಯ್ತು, ಓಕೆ, ಎಲ್ಲ ಮುಗೀತಾ? ಸಿಂಪಲ್ ಆನ್ಸರ್ ಏನ್ ಗೊತ್ತಾ? ಶಕ್ತಿ ಪುರುಷನ್ಗೆ ಹೋಲಿಕೆ ಮಾಡ್ಯಾರ ಪವಿತ್ರಾತ್ಮನ ಶಕ್ತಿಯನ್ನು. ಸಿಂಪಲ್ ಆನ್ಸರ್ ಏನ್ ಗೊತ್ತಾ? ನಮ್ಮ ಪರಲೋಕದ ದೇವರು ತಂದೆನಾ ತಾಯಿನ? ತಂದೆ. ಅವ್ರ ತಂದೆ. ಹೌದೌದು, ಮತ್ತೆ ತಂದೆಯಿಂದ ಬರ್ಬೇಕಾದ್ರೆ ಏನಂತಾರೆ? ಅವನು ಅಂತ ಹೇಳ್ತಾರಲ್ಲ, ಅವಳು ಅಂತಂತಾರ? ತಂದೆ. ಹೌದೌದು, ಯಾಕಂದ್ರೆ ಇದು ಅವ್ರದ್ದು ಶಕ್ತಿ ಅಲ್ವಾ? ಹೌದಾ ಇಲ್ವಾ? ಹೌದು. ಅದಕ್ಕೆ ಪವಿತ್ರಾತ್ಮನು ಅಂತ ಏನ್ ಮಾಡಿರೋದು ಅಲ್ಲಿ ಹೇಳಿರೋದು ಒಂದು. ಅದರ ಎರಡನೇದು, ಸರಿ, ಇದು ಯಾಕೆ ಅವನು ಅಂತ ಹಾಕೋದ್ರು ಪದ? ಯಾಕೆ ಒಂದು ಪುಲ್ಲಿಂಗಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇವ್ರು ಬಂದ್ಬಿಟ್ಟು ಏನ್ರಿ ಒಂದು ಸ್ತ್ರೀಲಿಂಗಕ್ಕೆ ಏನ್ ಮಾಡಿಲ್ಲ, ಎಲ್ಲೂ ಬೈಬಲಲ್ಲಿ ಹೇಳಿಲ್ಲ. ಪುಲ್ಲಿಂಗಕ್ಕೆ ಏನ್ ಮಾಡಿದ್ರೆ ಹೇಳಿರೋದು ಅಲ್ವರ? ಸರಿ ಬುದ್ಧ, ಲಿಂಗ ಯಾಕೆ ಬೇಕಾಗಿತ್ತು? ಹೇಳಿದ್ರೆ ಇದ್ರಾಗಿರೋದು ಅದು ಅಂತ ಹೇಳ್ಬಿಟ್ಟಿದ್ರೆ ಆಗಿರೋದಲ್ವಾ? ಯಾಕೆ ಹೇಳಿದ್ರು ಅಂತಂದ್ರೆ, ಆಕ್ಚುಲಿ ಇಲ್ಲಿ ಗ್ರೀಕಲ್ಲಿ ಬರೋ ಅಂತ ಪದ, ಆ ಲಿಂಗಾಗೆ ಯೂಸ್ ಮಾಡೋಂಥ ಒಂದು ಪದ ಯಾವ್ದಪ್ಪ ಅಂದ್ರೆ ಪ್ಯಾರಾಕ್ಲಿಟಾಸ್ ಅಂತ ಹೇಳ್ತಾರೆ. ಅದು ಅವನು, ಅವಳು, ಅದು ಅಂತ ಇದಕ್ಕೆ ಯೂಸ್ ಮಾಡಿದ ಗ್ರೀಕ್ ವಾರ್ತೆ ಪ್ಯಾರಾಕ್ಲಿಟಾಸ್. ಈ ಒಂದೇ ಒಂದು ವಾರ್ತೆನ ಗ್ರೀಕಲ್ಲಿ 3 ಜನಕ್ಕೂ ಬಳಕೆ ಮಾಡ್ತಾರೆ. ಅಂದ್ರೆ ಪುರುಷನಿಗೂ ಬಳಕೆ ಮಾಡ್ತಾರೆ, ಸ್ತ್ರೀಗೂ ಬಳಕೆ ಮಾಡ್ತಾರೆ, ಏನ್ರಿ ಒಂದು ನಿರ್ಜೀವ ವಸ್ತು ಅದಕ್ಕೂ ಕೂಡ ಏನ್ ಮಾಡ್ತಾರೆ, ಇದೇ ಪದ ಬಳಕೆ ಮಾಡೋದು. ಇವಾಗ ಹೆಂಗ್ ಕಂಡಿಡಿನ ಅದು ಯಾರ ಬಗ್ಗೆ ಹೇಳ್ತಾ ಇರೋದು ಅಂತ ಅದನ್ನು ಕಂಡುಹಿಡಿಬೇಕು ಅಂದ್ರೆ ಸೆಂಟೆನ್ಸ್ ಏನ್ ಮಾಡ್ಬೇಕು, ನಾವು ಓದ್ಬೇಕು. ಇದು ಗ್ರೀಕಲ್ಲಿ ಓದಿದ್ರೆ ನಮ್ಗೆ ಗೊತ್ತಾಗ್ತದೆ. ನಮಗೆ ಕನ್ನಡದಲ್ಲಿ ಆ ತಲೆನೋವು ಇಲ್ಲ ರೀ, ಇಂಗ್ಲೀಷಲ್ಲೂ ತಲೆನೋವಿಲ್ಲ. ಯಾಕಂದ್ರೆ ನಮ್ಮ ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಾಗಲಿ ಬೇರೆ ಬೇರೆ ಪದಗಳಿದೆ. ಅದರ ಉದಾಹರಣೆಗೆ ಇವಾಗ ನಾನು ಒಬ್ಬ ಹುಡುಗನ ಬಗ್ಗೆ ಮಾತಾಡ್ಬೇಕಾದ್ರೆ ಏನಂತ ಕರಿತೀನಿ? ಅವನು ಅಂತ ಕರಿತೀನಿ, ಕರೆಕ್ಟಾ? ಅವಾಗ ನಿಮ್ಗೆ ಏನು ಅರ್ಥ ಆಗ್ಬಿಡ್ತಾರೆ? ಅವನು ಬರ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನು ಗೊತ್ತಾಗ್ತದೆ? ಓ, ಬ್ರದರು ಹುಡುಗನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಇವಾಗ ಇದೇ ಹುಡುಗಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಏನು ಪದ ಯೂಸ್ ಮಾಡಬೇಕು? ಅವಳು ಅಂತ ಯೂಸ್ ಮಾಡ್ಬೇಕು. ಅವಳು ಅಂತ ಯೂಸ್ ಮಾಡೋದು ನಿಮ್ಗೆ ಏನಾಗ್ಬಿಡ್ತಾರೆ? ಹುಡುಗಿ ಬಗ್ಗೆ ಮಾತಾಡ್ತಾರೆ ಗೊತ್ತಾಗ್ಬಿಡ್ತಾರೆ ಅಲ್ವರ? ಸರಿ, ಇವಾಗ ಹುಡುಗನೂ ಅಲ್ಲ ಹುಡುಗಿನೂ ಅಲ್ಲ, ಅವಾಗ ನಾನು ಏನು ಪದ ಯೂಸ್ ಮಾಡಬೇಕು? ಅದು ಅಂತ ಪದ ಯೂಸ್ ಮಾಡಿದವಾಗ ನಿಮ್ಗೆ ಏನ್ ಗೊತ್ತಾಗ್ಬಿಡ್ತಾರೆ? ಓ, ಇದು ಹುಡುಗನ ಬಗ್ಗೆನೂ ಹೇಳ್ತಾ ಇಲ್ಲ, ಹುಡುಗಿ ಬಗ್ಗೆನೂ ಹೇಳ್ತಾ ಇಲ್ಲ, ನಪುಂಸಕ ಲಿಂಗದ ಬಗ್ಗೆ ಹೇಳ್ತಾ ಅಂತ ನಮ್ಗೆ ಗೊತ್ತಾಗ್ತದೆ, ಕರೆಕ್ಟಾ? ಇವಾಗ ನಮ್ಗೆ ಕನ್ನಡದಲ್ಲಿ ಏನಾಗಿದೆ, ಈ ಡಿಫ್ರೆನ್ಸ್ಗಳು ಕನ್ನಡಕ್ಕೆ ಬೇರೆ ಬೇರೆ ಪದಗಳಿದೆ ನೋಡಿದ್ದೀನಿ. ಇವಾಗ ಗ್ರೀಕಲ್ಲಿ ಹೆಂಗಿದೆ? ಗ್ರೀಕಲ್ಲಿ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಗೊಂದಲ ಏನಾಗಿರುತ್ತೆ, ಇವಾಗ ಗ್ರೀಕಲ್ಲಿ ಹಂಗೇ ತೆಗೆದ ಪದ ಹಿಂಗೆ ಕನ್ನಡದಲ್ಲಿ ಹಾಕಿರೋದ್ರಿಂದ, ನಮ್ಗೆ ಇಂಗ್ಲೀಷಲ್ಲಿ ಹಾಕಿರೋದ್ರಿಂದ ನಮ್ಗೆ ಅನಿಸ್ಬಿಡ್ತಾರೆ ಅದೊಂದು ವ್ಯಕ್ತಿ ಅಂತ. ಆಕ್ಚುಲಿ ನೋಡ್ಬೇಕಾದ್ರೆ ಇಲ್ಲಿ ಗ್ರೀಕಲ್ಲಿ ಇನ್ನೊಂದು ಪದ ಬರ್ತದ್ರಿ. ಯಾರಪ್ಪ ಅಂತಂದ್ರೆ ಏನ್ರಿ, ಎಕಿನಾಸ್ ಅಂತ ಒಂದು ಪದ ಬರ್ತದ್ರಿ. ಈ ಎಕಿನಾಸ್ ಅಂತ ಪದನ ಏನ್ರಿ ಕರೆಕ್ಟಾಗಿ ಅದು ಅಂತ ಏನ್ ಮಾಡಿದ್ರು, ಯೂಸ್ ಮಾಡಿದ್ದಾರೆ. ಇಲ್ಲಿ ಇಂಗ್ಲೀಷಲ್ಲಿ ಒಂದು ವಾಕ್ಯ ಓದ ನೋಡ್ತೀನಿ. ಇಲ್ಲಿ 1 ಜಾನ್ 5:16 ನೋಡಿ. 1 ಯೋಹಾನ 5:16 ನೋಡಿ. ಯಾರಾದ್ರು ಬೈಬಲಲ್ಲಿ 1 ಯೋಹಾನ 5:16. ಯಾವನಾದರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡೋದನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಲಿ, ಆಗ ದೇವರು ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನು ದಯಪಾಲಿಸುವನು. ಓಕೆ, ಸರಿ, ಒಂದು ನಿಮಿಷ, ಒಂದು ವಾಕ್ಯ ಮುಂಚೆ ಓದಿದ್ದೀನಿ. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತೆವೆಂಬುದು ನಮಗೆ ಗೊತ್ತಾಗಿದೆ. ಯಾವನಾದರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡುವುದನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಲಿ, ಆಗ ದೇವರು ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನು ದಯಪಾಲಿಸುವನು. ಮರಣಕರವಾದ ಪಾಪ ಉಂಟು,
ಈ ಪಾಪದ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ. ನೋಡಿ, ಈ ಪಾಪ ಅಂತ ಹೇಳಿ ಈ ಅಂತ ಹೇಳ್ತಾರೆ ಗೊತ್ತಾ? ಅಲ್ಲಿ ಈ ಅಂತ ಬಂದು ಹೇಳೋ ಬದಲು ಅವನು ಅಂತ ಹೇಳಕ್ಕಾಗ್ತೈತಾ? ಹೇಳಕ್ ಆಗ್ತಾರಲ್ಲ, ಸೆಂಟೆನ್ಸ್ ಫಾರ್ಮೇಷನೇ ಬರಲ್ಲ ಕನ್ನಡದಲ್ಲಿ ಹೊಡಿತೀರಿ. ಅಲ್ಲಿ ಕರೆಕ್ಟಾಗಿ ಏನು ಮಾಡವ್ರೆ ಏನ್ರಿ, ಒಂದು ಈ ಅಂತ ಹಾಕ್ಬಿಡೋದು. ಈ ಅಂತಾನೆ ಏನ್ರಿ, ಅದು ಯಾವ ಲಿಂಗದ ಒಂದು ಬಳಕೆನೇ ಬರೋದ್ರಲ್ಲಿ. ಇದೇ ಥರ ಪದನ ಏನು ಮಾಡಬೇಕಾಗಿತ್ತು, ಎಲ್ಲೆಲ್ಲಿ ಏನ್ರಿ ಪವಿತ್ರಾತ್ಮನ ಬಗ್ಗೆ ಮಾತಾಡ್ತದೋ ಅದೆಲ್ಲ ಇದೇ ಒಂದು ಪದನೇ ಬಳಕೆ ಮಾಡೋದಿತ್ತು. ಆದರೆ ನೀವೆಲ್ಲ ಹೇಳಿದಂತೆ ಅವಾಗೆಲ್ಲ ಕರೆಕ್ಟಾಗಿ ಹೇಳಿದ್ರಿ. ಏನಪ್ಪ ಅಂದರೆ ಟ್ರಾನ್ಸ್ಲೇಷನ್ಸ್ ಅವ್ರಿಗೆ ಮೈಂಡಲ್ಲಿ ಕೆಲವೊಂದೆಲ್ಲ ಫಿಕ್ಸ್ ಆಗಿರೋದ್ರಿಂದ ಅದೇ ಪದ ನಿಮ್ಮ ಮಾಡೋದು ಬಳಕೆ ಮಾಡ್ಬಿಟ್ಟಾರೆ. ಯಾಕೆಂದರೆ ತ್ರೈಕತ್ವ ಒಂದು ತಲೆ ಕೂತ್ಬಿಟ್ಟಿತ್ತಲ್ಲ, ಅದಕ್ಕೇನು ಮಾಡ್ಬಿಟ್ರೆ ಇದೇ ಆಲೋಚನೆಯಿಂದ ಬೈಬಲ್ ನಿಮ್ಮ ಟ್ರಾನ್ಸ್ಲೇಷನ್ ಮಾಡೋದ್ರಿಂದ ನಮಗೇನಾಗ್ತದೆ, ಬೈಬಲ್ನ ಏನ್ರಿ ನಮಗೇನಾಗಲ್ಲ, ಬೈಬಲ್ ಸರಿಯಾಗಿ ಓದಿದ್ದವ್ರಿಗೆ ಗೊಂದಲಕ್ಕೆ ಏನಾಗ್ತಾರೆ, ಈಡಾಗ್ತಾರೆ ಅಲ್ವರ. ಸರಿ, ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರಾದರೂ ಅನು ಸಿಸ್ಟರ್ ಇನ್ನೊಂದು ಪ್ಯಾರಾಗ್ರಾಫ್ ಓದ್ತೀರಾ? ಓದ್ತೀನಿ ಬ್ರದರ್. ಆತನು ನಿಮ್ಮನ್ನು ಎಲ್ಲಾ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುತ್ತಾನೆ. He shall guide you into all truth. ದೇವರ ಶಕ್ತಿಯಾದ ಸತ್ಯದ ಆತ್ಮನು ತನ್ನ ಜನರ ಬಳಿಗೆ ಬರುವ ವಾಹಿನಿಯನ್ನು ಸೂಚಿಸುವವನಾಗಿ ನಮ್ಮ ಕರ್ತನು, ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ ಎಂದು ಹೇಳಿದ್ದಾನೆ. ಅಂದರೆ ನನ್ನ ಮಾತುಗಳು ದೇವರ ಮನಸ್ಸನ್ನು, ಚಿತ್ತವನ್ನು, ಆತ್ಮವನ್ನು ವ್ಯಕ್ತಪಡಿಸುತ್ತವೆ ಎಂದು ಹೇಳಿದ ಹಾಗಾಯಿತು. ಈ ರೀತಿಯಲ್ಲಿ ನಮ್ಮ ಮುಂದೆ ನಿರಂತರವಾಗಿ ನಮ್ಮ ಜಯಕ್ಕೆ ಬೇಕಾಗುವಷ್ಟು ಸತ್ಯವುಳ್ಳ ವಾಕ್ಯಗಳು ಅಧ್ಯಯನಕ್ಕಾಗಿ ಇಡಲ್ಪಟ್ಟಿವೆ. ನಾವು ನಮ್ಮ ಕರ್ತನ ದೇವರ ವಾಕ್ಯದಲ್ಲಿ ಹುಡುಕಿರಿ ಎಂಬ ಆಜ್ಞೆಯನ್ನು ಕೇಳಿಸಿಕೊಳ್ಳುತ್ತೇವೆ. ಅಪೊಸ್ತಲನಾದ ಪೌಲನು ಬೇಯೋರದ ಸಭೆಯವರ ಉದಾತ್ತ ಗುಣಗಳ ಬಗ್ಗೆ ಪ್ರಸ್ತಾಪಿಸುತ್ತಾ, ಅವರು ದೇವರ ವಾಕ್ಯವನ್ನು ಸಿದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತುಗಳು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಅಪೊಸ್ತಲರ ಕೃತ್ಯ 17:11 ಎಂದಿದ್ದಾನೆ. ಮತ್ತೊಮ್ಮೆ ಆತನು, ನಾವು ಕೇಳಿದ ಸಂಗತಿಗಳಿಗೆ ತಪ್ಪು ಹೋದಾವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಇಬ್ರಿಯ 2:1 ಅನ್ನುತ್ತಾನೆ. ಮತ್ತು ತಿಮೋಥೆಯನಿಗೆ ಆತನು ನೀಡಿದ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿವೆ. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. 2 ತಿಮೋಥೆ 3:16 ಮತ್ತು 17 ಎಂಬ ಬುದ್ಧಿ ಮಾತುಗಳು ನಮ್ಮಲ್ಲಿವೆ. ಅಪೊಸ್ತಲನಾದ ಪೇತ್ರನು ಕೂಡ ನಮ್ಮನ್ನು ಒತ್ತಾಯಪಡಿಸುತ್ತಾ ಹೇಳುತ್ತಾನೆ, ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ದೈವಿಕ ಪ್ರಕಟಣೆ ಯೋಹಾನ 5:39, 2 ಪೇತ್ರ 1:19 ಎಂಬುದು. ಸರಿ, ಓಕೆ. ಇವಾಗ ಈ ಒಂದು ಪವಿತ್ರಾತ್ಮ ದೇವರು ನಮಗೆ ವಾಕ್ಯದ ಮುಖಾಂತರ ಕೊಡ್ತಾರೆ ಅಂತ ಪ್ರೂಫ್ ಎಲ್ಲರ ಇದೆಯಾ ಬೈಬಲಲ್ಲಿ ಅಂತ ಕೇಳಿದ್ರೆ, ಎಷ್ಟೋ ವಾಕ್ಯಗಳೇನಾಗಿದೆ ನಮ್ಗೆ ಕೊಡ್ತಾರೆ. ನಾವು ದೇವರ ವಾಕ್ಯನ ಕೇಳ್ತಾ ಅದರಲ್ಲಿ ಅಭಿವೃದ್ಧಿ ಆಗ್ತೀರಿ, ಅದರಲ್ಲಿ ಬೆಳಿತೀರಿ, ಇದಕ್ಕೆ ತುಂಬ ಮುಖ್ಯತ್ವ ಕೊಡಿ ಅಂತಂದ್ಬಿಟ್ಟು ವಾಕ್ಯಗಳಿದೆಯಾ ಅಂದರೆ ಎಸ್ ಇದೆ ಅಂತ ಹೇಳ್ತಾರೆ. ಎಲ್ಲಿ? ಮೊದಲನೇದಾಗೆ ಯೋಹಾನ 6:63 ಓದ್ರಿ. ಎಲ್ಲಿ? ನಮ್ಮ ಸರೋಜ ಅಷ್ಟ ಓದ್ತೀರಾ? ಜಾನ್ 6:63. ಸಿಸ್ಟರ್ ಯೋಹಾನ 6:63 ಸಿಸ್ಟರ್. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅದೇ. ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದರೆ ಸಾಕು ಅಂದನು. ಅದ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಹೇಳಂತ ಮಾತುಗಳು ನಿಮ್ಗೇನಾಗಿದೆ, ಆತ್ಮವು ಜೀವವಾಗಿದೆ ಅಂತ ಹೇಳ್ತಾರೆ. ನೋಡ್ರ, ಅಂದ್ರೆ ಅವ್ರ ಮಾತುಗಳೇ ಯೇಸು ಕ್ರಿಸ್ತನ ಮಾತೇನು? ಅದು ವಾರ್ತೆ, ದೇವ್ರ ವಾಕ್ಯ. ಹೌದಾ ಇಲ್ವಾ? ಹೇಳ್ರಿ, ಯೇಸು ಕ್ರಿಸ್ತ ಮಾತಾಡಿರೋದಿಲ್ಲ ದೇವ್ರ ವಾಕ್ಯನ? ಹೌದಾ ಇಲ್ವಾ? ಅವ್ರ ಮಾತಿನ ಬಂದಿರೋ ಪದಗಳೆಲ್ಲ ಬಿಟ್ಟು ದೇವ್ರ ವಾಕ್ಯ ತಾನೆ ಅಲ್ವರ? ಅದಕ್ಕೆ ಏನ್ ಹೇಳ್ತಾರೆ ಏನ್ರಿ, ನಾನು ಮಾತಾಡಂತ ಮಾತುಗಳೇ ನಿಮ್ಗೇನಾಗಿದೆ ಇವಾಗ ಆತ್ಮವಾಗಿದೆ, ಜೀವ. ಅದರ ಹೆಂಗೆ ಜೀವ ಅಂತಂದ್ರೆ, ಒಂದು ಸತ್ತೋಗಿರೋ ಹೆಣಕ್ಕೆ ಹೆಂಗೆ ಜೀವ ಬರ್ತದೋ, ದೇವ್ರ ವಾಕ್ಯ ನಮ್ಮಲ್ಲಿ ಬರ್ತಾ ನಮ್ಮಲ್ಲಿ ಕೇಳ್ತಾ ನಮ್ಗೆ ಅದೇನ್ ಕೊಡ್ತಾರಂತೆ? ಬಲ ಕೊಡ್ತಾರೆ, ಜೀವ ಕೊಡ್ತಾರಂತೆ. ನೋಡ್ರಿ, ಅಷ್ಟು ಪವರ್ ಏನಿದೆ ಅಂತೆ ದೇವ್ರ ವಾಕ್ಯಕ್ಕಿದೆ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಶಿಷ್ಯನ್ರಿಗೆ ಹೇಳ್ಬೇಕಾದ್ರೆ ಮತ್ತೆ ಇಸ್ರಾಯೇಲ್ಗಳಿಗೆ ಬಗ್ಗೆ ಹೇಳ್ತಾರೆ, ನಿನ್ ನಿತ್ಯ ಜೀವ ಬೇಕು ಅಂತಂತೆಲ್ಲ ಅದೆಲ್ಲಿದೆ? ವಾಕ್ಯದಲ್ಲಿದೆ ನೋಡಿ ಅಂತ ಹೇಳ್ತಾರೆ. ಇಲ್ಲಿ
ಯೋಹಾನ 5ನೇ ಅಧ್ಯಾಯ 39ನೇ ವಾಕ್ಯ. ಜಾನ್ 5:39. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ನೋಡ್ರ ಹೇಳ್ತಾರೆ, ನೀವು ಬಂದ್ಬಿಟ್ಟು ವಾಕ್ಯ ಬಂದ್ಬಿಟ್ಟು ಶಾಸ್ತ್ರ ಬಂದ್ಬಿಟ್ಟು ಏನ್ ಕೊಡ್ತಾರೆ ಅಂತ ಹೇಳ್ತೀರಾ? ನಿತ್ಯ ಜೀವ ಕೊಡ್ತಾರೆ ಅಂತ ಹೇಳ್ತಾರೆ. ಅಷ್ಟು ಪವರ್ ಇದೆ ನೋಡ್ತೀರಿ. ಕರೆಕ್ಟಾ? ಅಲ್ಲ, ಹಂಗಾರೆ ವಾಕ್ಯಗಳೆಲ್ಲ ಹೇಳಿದ್ ಯಾರ ಬಗ್ಗೆ ಹೇಳಿದ್ರಂತೆ? ಇವಾಗ ಕ್ರಿಸ್ತನ್ ಬಗ್ಗೆ ಹೇಳಿದಂತೆ. ನೋಡ್ರ, ಹಂಗಾರೆ ಅದ್ರಲ್ಲಿ ಏನಪ್ಪ ಶಕ್ತಿ ಇದೆ ಅಂತಂದ್ರೆ ಒಬ್ಬಗೆ ಜೀವ ಕೊಡೋ ಶಕ್ತಿ ಇದೆ ಅಂತ. ಅದಕ್ಕೆ ಹೆಸರು ನಾನು ಮಾತಾಡೋಂಥ ಮಾತುಗಳು ಹೆಂಗಿದೆ ಅಂತೆ, ಜೀವವು ಶಕ್ತಿ. ಸರಿ, ಅದಕ್ಕೆ ಇನ್ನೊಂದು ವಾಕ್ಯ ಓದಂತೀನಿ. ಇಲ್ಲಿ ಅಪೊಸ್ತಲ ಕೃತ್ಯಗಳು 17:11 ಆಕ್ಟ್ 17. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣ ಉಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಏನಪ್ಪ ಇವ್ರು ಮಾಡ್ತಿದ್ರು ಅಂದ್ರೆ ಪ್ರತಿದಿನವೂ ಅವ್ರು ಹೇಳಂತ ಮಾತು ಶಾಸ್ತ್ರ ಗ್ರಂಥದ ಶೋಧಿಸ್ತಿದ್ರು. ಯಾಕಂದ್ರೆ ಶಾಸ್ತ್ರಕ್ಕೆ ಗ್ರಂಥಗಳಿಗೆ ನಿತ್ಯ ಜೀವ ಕೊಡುವಂತ ಶಕ್ತಿ ಇತ್ತು. ಶಕ್ತಿ ಅದೇ ಕಣ್ಣಿಗೆ ಕಾಣಿಸಿದ ಅದ್ಭುತವಂತ ಶಕ್ತಿ, ಬಲ. ಅದರ ಇನ್ನೊಂದು ವಾಕ್ಯ ಓದಂತೀನಿ. ಅಲ್ಲಿ ಇಬ್ರಿಯರು 2ನೇ ಅಧ್ಯಾಯ 1ನೇ ವಾಕ್ಯ. ಹೀಬ್ರೂಸ್ 2:1. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ನೋಡ್ರ, ಅವುಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತಾರೆ. ಮಿಸ್ಟೇಕ್ ಮಾಡಿದ್ರಿ, ಮಿಸ್ ಮಾಡಿದ ರೀತಿಯಲ್ಲಿ ವಾಕ್ಯಕ್ಕೆ ಮಾಡಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡಿರ್ಬೇಕು, ಗಮನ ಇಟ್ಟು ಕೇಳಬೇಕು ಅಂತ ಹೇಳ್ತಾರೆ. ನೋಡ್ತೀನಿ ಅಲ್ವರ. ಅದಕ್ಕೆ ಏನು ಹೇಳ್ತಾರೆ ಬೈಬಲಲ್ಲಿ, ಧರ್ಮೋಪದೇಶ ಖಂಡದಲ್ಲಿ ಹೇಳ್ತಾರೆ ಗೊತ್ತಾ ಏನ್ರಿ, ನೀವು ಭೂಮಿಯಲ್ಲಿ ಜಾಸ್ತಿ ದಿನ ಬದುಕಬೇಕಾ, ಚೆನ್ನಾಗಿರ್ಬೇಕಾ ಭೂಲೋಕದಲ್ಲಿ, ಅದರ ದೇವ್ರ ಕೃಪೆ ಹೊಂದಿ ಆರೋಗ್ಯವಾಗಿರ್ಬೇಕಾ, ಏನ್ ಮಾಡಿ ಅಂತ ಹೇಳ್ತಾರೆ? ನೀವು ವಾಕ್ಯಕ್ಕೆ ಏನ್ ಮಾಡ್ರಿ, ನೀವು ಕೈಗೊಂಡು ನಡೀರಿ ಅಂತ ಹೇಳ್ತಾರೆ. ಅವರ ನೀವು ಕೂತ್ಕೊಬೇಕಾರೆ, ಎದ್ದೊಳ್ಬೇಕಾರೆ, ಹೋಗ್ತಾ ಬರ್ತಾ ಇರ್ಬೇಕಾರೆ ನೀವೇನ್ ಮಾಡ್ರಿ, ನೀವು ವಾಕ್ಯನ ನೀವು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಅಲ್ವರ. ಅದನ್ನ ಹಣೆಗೆ ಏನ್ ಮಾಡ್ರಿ ನೀವು, ಪಟ್ಟಿ ತರ ಕಟ್ಕೋಬೇಕು. ಪಟ್ಟಿ ತರ, ಕತ್ತಿಗೆ ನೆಕ್ಲೆಸ್ ತರ ಹಾಕೊಳ್ಳಿ, ಕೈಗೆ ಏನ್ರಿ ಬಳೆ ತರ ಹಾಕೊಳ್ಳಿ, ಕಿವಿಗೆ ಓಲೆ ತರ ಹಾಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಅಲ್ವರ. ಏನಕ್ಕೆ ಕೇಳೋದು? ಯಾಕಂದ್ರೆ ಅದಕ್ಕೆ ನೀವು ಎಷ್ಟು ಮುಖ್ಯತ್ವ ಕೊಡ್ತೀರೋ ಅದನ್ನ ನಿಮ್ಮನ್ನ ಏನ್ ಮಾಡ್ತಾರೆ, ಕಾಯ್ತದೆ. ಅದರ ಇನ್ನೊಂದು ವಾಕ್ಯ ಓದ್ತೀನಿ. ಇಲ್ಲಿ 2ನೇ ತಿಮೋತಿ 3ನೇ ಅಧ್ಯಾಯ 17ನೇ ವಾಕ್ಯ ನೋಡಿ. ನಮ್ಗೆ ರಕ್ಷಣೆ ಹೊಂದೋದಕ್ಕೆ ಸಿಂಪಲ್ ಕಾನ್ಸೆಪ್ಟ್. ಇಲ್ಲಿ 2 ತಿಮೋತಿ 3:17. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ನೋಡ್ರ ಏನ್ರಿ, ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗ್ತಾನೆ. ಯಾವುದಂದ್ರೆ ವಾಕ್ಯಕ್ಕೆ. ಅಲ್ವರ. ದೇವರ ಪ್ರತಿಯೊಂದು ವಾಕ್ಯವು, ಶಾಸ್ತ್ರ ಗ್ರಂಥಗಳು ಏನ್ರಿ, ನೀತಿ ಶಿಕ್ಷೆಗಳು, ಉಪದೇಶಕ್ಕೂ ಖಂಡನೆಗೇನಾಗಿದೆ ಅಂತೆ, ಉಪಯುಕ್ತವಾಗಿದೆ. ಇದು ತಾನಾಗೇನೋ ದೇವ್ರು ಕೊಡ್ಲಿಲ್ವಂತೆ. ಅದ್ರ ನೋಡ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ರಕ್ಷಣೆ ಹೊಂದೋದಕ್ಕೆ ಏನ್ ಬೇಕೋ ಎಲ್ಲಿದೆ ಅಂತೆ, ವಾಕ್ಯದಲ್ಲಿದೆ. ಅಲ್ವರ. ಅದೇ ನೋಡ್ಬೇಕಾದ್ರೆ ವಾಕ್ಯಕ್ಕೆ ನಾವು ಮುಖ್ಯತ್ವ ಕೊಟ್ರೆ ನಾವೇ ನೋಡೋದು ನಮ್ಮ ರಕ್ಷಣೆನ ಸಾಧಿಸ್ಕೊಬೋದು. ಅಲ್ವರ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ರೆಬೆಕ್ಕಾ ಏನ್ರಿ ಆಯ್ಕೆ ಆಗ್ಬಿಟ್ಲು. ಎಲ್ಲ ಆಯ್ಕೆ ಆಗ್ಬಿಟ್ಲು. ಇಸಾಕನ ನೋಡಕ್ಕಿಂತ ಮುಂಚೆನೆ ಎಲಿಯೇಜರ್ ಕರೆದಿದ ತಕ್ಷಣ ಆಯ್ಕೆ ಆಗ್ಬಿಟ್ಲಪ್ಪ. ಅಲ್ವರ. ಹಂಗಂತಂದ್ಬಿಟ್ಟು ಏನ್ರಿ ರೆಬೆಕ್ಕಾ ಬಂದ್ಬಿಟ್ಟು ಅಲ್ಲೇ ಕೂತ್ಬಿಟ್ಟಿದ್ರೆ ಮದುವೆ ಆಗ್ಬಿಟ್ಟಿರೋದಾ? ಇಲ್ಲ ರೀ. ಏನ್ರಿ, ರೆಬೆಕ್ಕಾ ಏನ್ ಮಾಡ್ಬೇಕಾಗಿತ್ತು, ಇಸಾಕನ ಮದುವೆ ಮಾಡ್ಕೊಬೇಕಂದ್ರೆ ಎಲ್ಲಿ ಬರ್ಬೇಕು, ಇಸಾಕೈದ್ ಊರಿಗೆ ಬರ್ಬೇಕು. ಇಸಾಕಿಂದ ಊರಿಗೆ ಬರ್ಬೇಕು. ಹಂಗೆ ಬಂದ್ಬಿಡಕಾಯ್ತದ ನಡ್ಕೊಂಡು ಒಂಟೆ ಕಳ್ಸ್ಕೊಂಡಿದ್ದೆ 10 ಒಂಟೆ ಮೇಲೆ ಕೂತ್ಕೊಂಡ್ಬರ್ಬೇಕು. ಅಲ್ವರ. ಅದೇ ನೋಡ್ರಿ, ಫಸ್ಟ್ ರೆಬೆಕ್ಕಾ ನೋಡ್ತಾರೆ. ರೆಬೆಕ್ಕಾ ಏನ್ ಮಾಡ್ತಾರೆ, ಏನ್ರಿ ಕರೀತಾರೆ. ಆಮೇಲೆ ರೆಬೆಕ್ಕನ ಆಯ್ಕೆ ಮಾಡ್ತಾರೆ. ಅಲ್ವರ. ರೆಬೆಕ್ಕನ ಆಯ್ಕೆ ಮಾಡಿದ್ಮೇಲೆ ರೆಬೆಕ್ಕಾ ಫೈನಲ್ ಆಗಿ ಏನಾಗ್ತಾಳೆ, ಸೆಲೆಕ್ಟ್ ಆಗ್ತಾಳೆ. ಆಯ್ತಾ? ರೆಬೆಕ್ಕಾ ಉಡುಗೊರೆ ಕೊಡ್ತಾರ ಬ್ರದರ್. ಉಡುಗೊರೆ ಕೊಡ್ತಾರೆ ನೋಡಿದ್ದೀನಿ. ಅದೇ ತರ ನಮ್ಮನ್ನ ಬಂದ್ಬಿಟ್ಟು ದೇವರು ಏನಪ್ಪ ಮಾಡೋರು, ಫಸ್ಟು
ಅಂತಂದ್ರೆ ಕರ್ದವ್ರೆ ಅಲ್ವರ. ಆಮೇಲೆ ಅದ್ರಲ್ಲಿ ಏನ್ ಮಾಡೋದು ನಮ್ಮನ್ನ ಆಯ್ಕೊಂಡಿದ್ದಾರೆ. ಆಮೇಲೆ ಏನ್ ಮಾಡೋರೆ ನಮ್ಮನ್ನ ನಂಬಿಕಸ್ಥರಾಗಿರಿ ಅಂತ ಹೇಳ್ತಾರೆ. ಅದರ ಕರೆಯಲ್ಪಟ್ಟವರು ಅನೇಕ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಅದರ ಏನ್ ಮಾಡ್ತಾನೆ ಇಲ್ಲಿ ಎಷ್ಟೋ ಹುಡುಗಿರ್ಗಳು ನೋಡ್ತಾನೆ, ಅಯ್ಯೋ ದೇವ್ರ ಇದ್ರಲ್ಲಿ ಯಾರು ಗೊತ್ತಿಲ್ವಲ್ಲ, ನೀನೇ ಆಯ್ಕೆ ಮಾಡೋದು. ದೇವ್ರೇ ಮಾಡ್ತಾರೆ, ಆಯ್ಕೆ ಮಾಡಿ ಕಳಿಸ್ತಾರೆ. ಅದರ ಸತ್ಯಕ್ಕೆ ಕರೆಯೋದಿಲ್ಲ, ಯಾರು ಕರೆಯೋದು? ದೇವ್ರು ಕರೆಯೋದು ಅಷ್ಟೇ. ನಾವೆಲ್ಲ ಏನ್ರಿ ಒಂದು ಸಾಧನೆಗಳಷ್ಟೇ, ಇನ್ನೆಂಥದಿಲ್ಲ ಅಲ್ವರ. ಅದಕ್ಕೆ ಎಲೀಜರು ರೆಬೆಕ್ಕನ್ ಕರ್ಕೊಂಬಂದ ಅಂದ್ರೆ ದೇವ್ರು ಕರ್ಕೊಂಬಂದಿದ್ದು. ಎಲೀಜರ್ ಏನಾಗಿದ್ದ? ಒಬ್ಬ ಒಂದು ವಸ್ತು ಅಷ್ಟೇ. ದೇವ್ರು ಅದನ್ನ ಯೂಸ್ ಮಾಡ್ಕೊಡೋದಂಥದ್ದು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕರ್ಕೊಂಬಕ್ಕಾರೆ ಹೆಂಗೆ ಕರ್ಕೊಂಬಂದ? ಅದಕ್ಕೆ ನೀತಿ ಹೇಳ್ತು, ಒಂಟೆ ಮೇಲೆ ಕೂತ್ಕೊಂಡ್ಬೇಕು. ಈ ಥರ ನಾವು ದೇವ್ರ ವಾಕ್ಯ ಮೇಲೆ ಕೂತ್ಕೊಂಡ್ ಬಂದ್ರೇನೆ ಎಲ್ಲಿಗೆ ಬಂದು ಸೇರೋದು? ಇಸಾಕನ ಹತ್ರ ಸೇಫ್ ಆಗಿ. ಎಷ್ಟು ಒಂಟೆ ಇತ್ತು? 10 10 ಒಂಟೆ. 10 ಒಂಟೆಯಲ್ಲಿ ಒಂದು ಒಂಟೆ ಕಳೆದೋಗ್ಬಿಟ್ರೆ ಪರವಾಗಿಲ್ಲ ಬೇಕಾಗತ್ತೆ ಅಲ್ವರ. ಒಂದು ಒಂಟೆನೂ ಬಿಡಂಗಿಲ್ಲ, 10 ಒಂಟೆನೂ ಕರ್ಕೊಂಡ್ಬರ್ಬೇಕು ನೋಡ್ರಿರ್ತೀನಿ. ಅದರ 10 ಅಮೂಲ್ಯವಾಗಿರೋ ಸತ್ಯಗಳು ಚೆನ್ನಾಗಿ ಜ್ಞಾಪನ ಆಯ್ತಾರ? ತಲೆ ಮೇಲೆ ಐತಾ ಇಲ್ವಾ? ತಲೆ ಮೇಲೆ ಪಟ್ಟಿ ಥರ ಐತಾ ಇಲ್ವಾ? ನಮಗೆ ಇರಬೇಕು. ಜ್ಞಾಪನ ಇದೆಯಾ? 10 ನಾಣ್ಯಗಳು ಯಾವ್ದು ಅಂತ ಯಾರಿಗಾರು ಜ್ಞಾಪನ ಇದೆಯಾ? 10 ಮುಖ್ಯವಾಗಿರೋ ಪಾಠಗಳು ಸತ್ಯವೇದದಲ್ಲಿರೋದು ನಮ್ಮ ಮನ್ಸಲ್ಲಿ ಏನಾಗಿರ್ಬೇಕ್ರಿ? ಇರ್ಬೇಕ್ರಿ. ಅದರ ಯಾವತ್ತು ಸ್ಲಿಪ್ ಆಗ್ಬಿಡ್ದದು. ಅದರ ಏನು ಕನ್ಸಲ್ಲಿ ಎದ್ದು ಕೇಳಿದ್ರು ಸರಿ, ಹೇಳಪ್ಪ ನಿಜವಾದ ದೇವ್ರು ಯಾರು ಅಂತಾನೆ ಟಗಡಗನೆ ಮಾಡ್ಬೇಕು, ಹೇಳ್ಬೇಕು. ಯೇಸು ಕ್ರಿಸ್ತನ ಯಾರು ಅಂದ್ರೆ ಟಗಡಗಂದು ಹೇಳ್ಬೇಕು. ಅದರ ಪವಿತ್ರಾತ್ಮನ ಏನು ಮಾಡ್ಬೇಕು? ಹೇಳಂಗೆ ಏನಾಗಿರ್ಬೇಕು? ದೇವ್ರ ಮಕ್ಕಳು ಇರಬೇಕು. 10 ನಾಣ್ಯಗಳಲ್ಲಿ ಅಯ್ಯೋ ದೇವ್ರೆ ಒಂದು ನಾಣ್ಯ ಕಳೆದೋಗ್ಬಿಡೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತಂದ್ರೆ ಏನ್ರಿ? ದೇವ್ರು ಖಂಡಿತವಾಗೂ ಅಡ್ಜಸ್ಟ್ ಮಾಡ್ಕೊಳಲ್ಲ. ನೀತಿ ಸ್ವರೂಪನು ಆ ಸಿಂಹಾಸನಕ್ಕೆ ಅಸ್ಥಿವಾರ ನೀತಿ ಸತ್ಯತೆಗಳು, ಅದನ್ನ ಯಾವತ್ತೂ ದೇವ್ರು ಕಾಂಪ್ರಮೈಸು ಮಾಡಲ್ಲ ಅಲ್ವರ. ಅದಕ್ಕೆ ಭಾನುವಾರ ಬ್ರದರ್ ಪಾಠ ಮಾಡಿದ್ರಲ್ಲ, ದಯವಿಟ್ಟು ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ತೀನಿ. ಅದರ ಸ್ವಲ್ಪ ಅಡ್ಜಸ್ಟ್ಮೆಂಟು, ಮಿಸ್ಟೇಕು ಇವೆಲ್ಲ ಏನು ಮಾಡೋಕ್ಕಲ್ಲ, ದೇವರು ಸಹಿಸ್ಕೊಳಲ್ಲ. ಪರ್ಫೆಕ್ಟಾಗಿ ಏನಾಗಿರ್ಬೇಕು? ದೇವ್ರ ದೃಷ್ಟಿಯಲ್ಲಿ ಇರಬೇಕು. ಅದರ ಅದಕ್ಕೆ ದೇವರಾಜ್ಯದಲ್ಲಿ ಅಳಕ್ ಬುಳಕ್ಕೆಲ್ಲ ಹೋಗೋದಕ್ಕೆ ಸಾಧ್ಯ ಏನ್ರಿ? ಇಲ್ಲ. ಅದರ ದೇವರಾಜ್ಯದಲ್ಲಿ ಧಾರಾಳವಾಗಿ ಏನು ಮಾಡ್ತಾರೆ? ವಿಶಾಲವಾಗಿ ಏನು ಮಾಡ್ತಾರೆ? ದೇವರು ಅವನ್ನ ಕರ್ಕೊಂತಾರೆ. ಆದರೆ ಯೋಗ್ಯವಾಗಿದ್ದರೆ ಮಾತ್ರ. ಅದರ ಅದಕ್ಕೆ ನೋಡ್ಬೇಕಾದ್ರೆ 10 ಒಂಟೆಗಳು. ಆಮೇಲೆ ಇನ್ನೊಂದು ವಾಕ್ಯ ಓದೋಣ ಎಲ್ಲಪ್ಪ ಅಂದರೆ 2 ಪೇತ್ರ 1:19. ಅಪೊಸ್ತಲ ಪೇತ್ರ ಹೇಳ್ತಾರೆ ನೋಡ್ತೀನಿ, 2 Peter 1:19. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಅದಕ್ಕೆ ಲಕ್ಷ್ಯ ಕೊಡ್ಬೇಕಂತಾರೆ. ಯಾವ್ದಕ್ಕೆ? ಪ್ರವಾದನೆ ಮಾತುಗಳಿಗೆ, ಅಂದ್ರೆ ಬೈಬಲ್ ವಾಕ್ಯಗಳು. ಅದರ ಇದಕ್ಕೆ ನಮಗೆ ಇಂಪಾರ್ಟೆನ್ಸು ನಾವು ಕೊಡಬೇಕು ಅಂತ ಹೇಳ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅನ್ನೋಗಳು, ಅದಕ್ಕೆ ವಾಕ್ಯ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಯೇಸು ಕ್ರಿಸ್ತ ನಾನು ಮಾತಾಡೋಂಥ ಮಾತುಗಳೇನಾಗಿದೆ? ನಿಮಗೆ ಜೀವವು ಆತ್ಮವಾಗಿದೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಓಕೆ, ಓದಿ. ಓದ್ತೀರಾ? ಓದಿ ನೀವು ಓದಿ. ದೇವರ ಆತ್ಮನಿಂದ ಅಥವಾ ಮನಸ್ಸಿನಿಂದ ತುಂಬಿಕೊಳ್ಳುವ ವಾಗ್ದಾನವು ಕೇವಲ ದೇವರ ವಾಕ್ಯಗಳನ್ನು ಹೊಂದಿರುವವರಿಗಾಗಿ ಅಥವಾ ಅದನ್ನು ಕೇವಲ ಓದುವವರಿಗಾಗಿ ಮಾತ್ರ ಅಲ್ಲ, ಆದರೆ ಅವುಗಳನ್ನು ಪ್ರಾಮಾಣಿಕವಾಗಿ ಶೋಧಿಸಿ ತಿಳ್ಕೊಳ್ಳ ಬಯಸುವವರಿಗೆ, ಅದನ್ನು ಅರ್ಥ ಮಾಡಿಕೊಳ್ಳುವವರು, ಅದರ ಚಿತ್ತವನ್ನು ಒಪ್ಪಿಕೊಂಡು ಅಷ್ಟಕ್ಕೆ ಅದಕ್ಕೆ ವಿಧೇಯರಾಗಲು ಅಪೇಕ್ಷೆ ಉಳ್ಳವರಾಗಿ ಮಾತ್ರ. ನಾವು ದೇವರ ಆತ್ಮನಿಂದ ತುಂಬಲ್ಪಟ್ಟವರಾಗಿ ಸತ್ಯವಾಕ್ಯವೆಂಬ ಬುಗ್ಗೆಯಲ್ಲಿ ಆಳವಾಗಿ ಕುಡಿಯುವವರಾಗಬೇಕು. ನಮ್ಮ ಪ್ರಾಪಂಚಿಕವಾದ ಪಾತ್ರೆಯು ಅಸಮರ್ಪಕವು ಸೋರಿ ಹೋಗುವಂಥದ್ದು ಆಗಿರುವುದರಿಂದ ಆತ್ಮಿಕವಾದ ಸಂಗತಿಗಳು ಜಾರಿ ಹೋಗುವುದು ಸುಲಭ. ಇಬ್ರಿಯ 2:1. ಇಂಥ ಪ್ರಕರಣದಲ್ಲಿ ನಮ್ಮನ್ನು ನಿರಂತರವಾಗಿ ಆವರಿಸಿರುವ ಈ ಲೋಕದಾತ್ಮವು ಖಾಲಿ ಸ್ಥಳವನ್ನು ತುಂಬಲು ತ್ವರಿತವಾಗಿ ನುಗ್ಗುತ್ತದೆ. ನಿಜವಾಗಿಯೂ ನೂತನ ಆತ್ಮನನ್ನು, ನೂತನ ಮನಸ್ಸನ್ನು, ಪವಿತ್ರತೆಯ ಆತ್ಮ ಅಥವಾ ಮನೋಪ್ರವೃತ್ತಿಯನ್ನು ಪದಚ್ಯುತಿಗೊಳಿಸುವ ದೃಷ್ಟಿಯಿಂದ ಕರ್ತನ ಜನರ ಮೇಲೆ ಈ ಲೋಕದ ಆತ್ಮನ ನಿರಂತರವಾದ ಒತ್ತಡವಿರುತ್ತದೆ. ಆದ ಕಾರಣ ನಮ್ಮಲ್ಲಿನ ದೇವರ ಆತ್ಮವು ನಂದಿ ಹೋಗದಂತೆ ಕರ್ತನ ಎಲ್ಲ ನಿಷ್ಠಾವಂತ ನೂತನ ಸೃಷ್ಟಿಗಳು ಈ ಲೋಕದ ಆತ್ಮನಿಂದ ತುಂಬಿಕೊಳ್ಳದಂತೆ ತಾವು ಸತ್ಯದ ಬುಗ್ಗೆಯ ಕರ್ತನ ಮತ್ತು ಆತನ ವಾಕ್ಯದ ಹೆಚ್ಚು ಸಮೀಪದಲ್ಲಿ ಜೀವಿಸುವಂತೆ
ನೋಡಿಕೊಳ್ಳಬೇಕಾಗುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಸದ್ಯ ನೋಡ್ಬೇಕಾದ್ರೆ ಅದೇ ಹೇಳ್ತಾರೆ ನೀರಿನ ಬುಗ್ಗೆ ಥರ ಅಂತ ಹೇಳ್ತಾರೆ. ಗಿದಿಯೋನ್ ಕತೆ ಕೇಳಿದ್ದೀರಾ? ಗಿದಿಯೋನ್ನಲ್ಲಿ ಏನು ಮಾಡೋದಂತೆ ಎಲ್ಲ ಬಂದ್ಬಿಟ್ರು ಯುದ್ಧಕ್ಕೆ ಬಾ ಅಂದ ತಕ್ಷಣ ಬಂದ್ಬಿಟ್ರು. ದೇವ್ರು ಹೇಳ್ತಾರೆ ಅಯ್ಯೋ ಜಾಸ್ತಿ ಆಯ್ತಪ್ಪ ಬೇಕಾಗಿಲ್ಲ, ಯಾಕಂದರೆ ನಾಳೆ ಯುದ್ಧ ಗೆದ್ಬಿಟ್ರೆ ನಾವೇನು ಮಾಡಿದ್ವಿ, ನಮ್ಮ ಸೈನಿಕರ ಬಲದಿಂದ ಗೆದ್ದಿರಿ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ಬೇಡ, ಏನು ಮಾಡಿ ನೀರು ಅಂತ ಕರ್ಕೊಂಬ ಅಂತ ಹೇಳ್ತಾರೆ. ಇವಾಗ ನೀರು ಕುಡಿಯೋದಲ್ಲೇನ್ರಿ ಪರೀಕ್ಷೆ. ಅದರ ಹೆಂಗೆ ಕುಡಿಬೇಕು ನೀರನ್ನ ಏನ್ರಿ? ನೇರವಾಗಿ ಕುಡಿಯೋದು, ಕೈಯಿಂದ ಬೊಗಸೆಯಿಂದ ಕುಡಿಯೋದು. ನೀರ್ನ ಕ್ಲೀನ್ ಮಾಡಿ ಕೈಯಿಂದ ಎತ್ಕೊಂಡು ಏನ್ ಮಾಡ್ಬೇಕು? ಕುಡಿಬೇಕು. ಸುಮ್ನೆ ನಾಯಿ ತರ ಅಥವಾ ಹಸು ತರ ಬಾಯ ಕೊಟ್ಟು ಗುಡಗಡ ಏನ್ ಸಿಗ್ತಾ ಕುಡ್ಬಿಡ್ತೀನಿ ಅಂತಂದ್ರೆ ಕುಡ್ಕೋ, ಸಂತೋಷ, ನಿನ್ ತೃಪ್ತಿ ಆಗ್ಬೋದು. ಆದ್ರೆ ದೇವ್ರ ಎಣಿಕೆಯಲ್ಲಿ ಬರೋದಿಲ್ಲ. ಅಂದ್ರೆ ವಾಕ್ಯನ ಗಮನ ಇಟ್ಟು ಲಕ್ಷ್ಯ ಕೊಟ್ಟು ಏನ್ ಮಾಡ್ಬೇಕು ನಾವು ಕೇಳ್ಬೇಕು. ಅದೇ ಹೇಳ್ತಾರಲ್ಲ, ಯಾರಿಗವ ಪ್ರಯೋಜನ ಆಗ್ತದೆ? ನಿಜವಾದ ಸೆಲೆಕ್ಟೆಡ್ ಕ್ಲಾಸ್ ಆಫ್ ಪೀಪಲ್ ಯಾರು ಅಂತಂದ್ರೆ ವಾಕ್ಯ ಕೇಳೋರಾ ಅಂತಂದ್ರೆ ಇಬ್ರು ಅಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನೇನಪ್ಪ ಅಂದ್ರೆ ವಾಕ್ಯಗೆ ಯಾರು ತುಂಬಾ ಗಮನ ಕೊಟ್ಟು ಅದ್ರ ಪ್ರಕಾರ ನಡೀತಾ ನೋಡ್ರಿ ಇದ್ದೀನಿ ಅವ್ರಿಗೆ ಏನ್ರಿ ಇದು ಬೆನಿಫಿಟ್. ಅದರ ನೀರು ಬಂದ್ಬಿಟ್ಟು ಕುಡಿಯೋಂಥ ಉದ್ದೇಶ ಏನಾಗಿದೆ? ಹೆಂಗೆ ನೀರು ಕುಡಿಬೇಕಂತೆ ಆಳವಾಗಿ ಏನ್ರಿ ನಾವು ತುಂಬ ಇಂಟ್ರೆಸ್ಟ್ ಇದೆ ಮಾಡ್ಬೇಕು, ನಾವು ಕ್ಯೂರಿಯಾಸಿಟಿಯಿಂದ ಅದನ್ನು ಕುಡಿಯೋರಾಗಿರ್ಬೇಕು. ಅಂಥವ್ರೇ ಇದರಲ್ಲಿ ಏನಾಗೋದು? ಸೆಲೆಕ್ಟ್ ಆಗೋದು. ಅದಕ್ಕೆ ದೇವ್ರ ವಿಚಾರದಲ್ಲಿ ಆಲಸ್ಯವಾಗಿ ಏನಾಗಿರ್ಬಾರ್ದು, ದೇವ್ರ ಮಕ್ಕಳು ಇರ್ಬಾರ್ದು ಅಲ್ರ. ದೇವ್ರ ಮಕ್ಳು ಏನಾಗಿರ್ಬೇಕು? ವಾಕ್ಯನ ಕೇಳೋದಲ್ಲಿ ತುಂಬಾ ಅಲರ್ಟ್ ಆಗಿ ಏನಾಗಿರ್ಬೇಕು? ಹೇಳ್ತಾರಲ್ಲ, ಕೇಳೋದ್ರಲ್ಲಿ ತೀಕ್ಷ್ಣವಾಗಿದ್ದು ಮಾತಾಡ್ದು ಏನಾಗಿರಿ ನೀವು ನಿಧಾನವಾಗಿರಿ ಅಂತ ಹೇಳ್ತಾರಲ್ಲ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ, ನಾವೆಷ್ಟೋ ಆಳವಾಗಿ ದೇವ್ರ ವಾಕ್ಯನ ಕೇಳಿ ಮುಖ್ಯತ್ವ ಕೊಡ್ತಿರೋ ಅಷ್ಟೇ ನಾವೇನಾಗ್ತೀವಿ ದೇವರಲ್ಲಿ ನಾವು ಬೆಳಿತೀರಿ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ ಅಲ್ಲಿ ಗಿಡಿಯೋನ್ ವಿಚಾರದಲ್ಲಿ ಏನು ನೋಡ್ತೀರಿ? ನೀರು ಕುಡ್ದೋದನ್ನೆಲ್ಲ ದೇವ್ರ ಮಾಡಕ್ ಹೋಗಿಲ್ಲ, ಸೆಲೆಕ್ಷನ್ ಮಾಡಕ್ ಹೋಗಿಲ್ಲ. ಯಾಕೆಂದ್ರೆ ಅವ್ರು ನೀರು ಕುಡ್ದಿದ್ದು ತನ್ನ ಸ್ವಂತ ದಾಹನ ಏನ್ ಮಾಡೋದು? ತೀರ್ಸ್ಕೊಳಕ್ಕೋಸ್ಕರ. ಅದರಿಂದ ಬೆನಿಫಿಟ್ ಏನಿದೆ, ಅದರಲ್ಲಿ ಕಲ್ಮಶಗಳೇನಿದೆ, ಅದ್ರ ಬಗ್ಗೆ ಎಚ್ಚರಿಕೆನೇ ಇಲ್ಲ. ಅದೇ ಥರ ನಾವು ದೇವ್ರ ಮಕ್ಕಳು ಸತ್ಯನ ಹೆಂಗೆ ಕೇಳ್ತೀರಿ ಏನ್ರಿ? ವಾಕ್ಯನ ಕೇಳ್ಬೇಕಾದ್ರೆ ಏನು ಮಾಡ್ತೀರಿ? ಎಷ್ಟು ನಿದ್ದೆ ಹೊಡಿತೀರಿ, ಎಷ್ಟು ತೂಗುಡಿಸ್ತೀರಿ ಅಲ್ರ? ಅದೆಲ್ಲ ಏನಾಗ್ತಾರೆ? ಕೌಂಟ್ ಆಗ್ತಾರೆ ನೋಡಿರ್ತೀರಿ. ಅದ್ರ ಯಾಕೆ ಅಂತಂದ್ರೆ ನಾವು ವಾಕ್ಯ ಕೇಳ್ಬೇಕಾದ್ರೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅದನ್ನ ಕೇರ್ಲೆಸ್ಗೆ ಕೇವಲವಾಗಿ ನಾವು ಪರಿಗಣಿಸ್ತೀವಿ ಅಂತಂದ್ರೆ ದೇವ್ರು ನಮ್ಮನ್ನು ಎಷ್ಟು ಮಾತ್ರಕ್ಕೆ ಪರಿಗಣಿಸ್ಬೋದು? ಥಿಂಕ್ ಮಾಡಿ. ಯಾಕಂದ್ರೆ ಬೈಬಲ್ಲು ವಾರ್ತೆ ಅಂತ ಹೇಳ್ಬೇಕಾದ್ರೆ ಆತನ ಮಾತುಗಳು, ದೇವರ ಮಾತುಗಳು ಅಲ್ವರ. ನಾವು ದೇವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ ಏನರ್ಥ? ಯೋಚನೆ ಮಾಡ್ರಿ. ನಮ್ಮ ತಂದೆ ತಾಯಿಗಳಿಗೆ ನಾವು ಬೆಲೆ ಕೊಟ್ಟಿಲ್ಲ ಅಂದ್ರೆ, ಅವ್ರ ಮಾತುಗಳಿಗೆ ನಾವು ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ಏನ್ರಿ? ನಮ್ಮ ತಂದೆ ತಾಯಿಗಳ ಮುಂದೆ ನಾವು ಹೆಂಗಿರ್ತೀರಿ? ಸರಿ, ಅದು ಬೇಡ ಬಿಡಪ್ಪ, ಯಾಕೆ ನೀವೆಲ್ಲ ತುಂಬ ಒಬಿಡಿಯಂಟು. ನಿಮ್ಮ ಮುಂದೆ ಏನ್ರಿ ನಿಮ್ಮ ಮಾತುಗಳಿಗೆ ನಿಮ್ಮ ಮಕ್ಕಳು ಬೆಲೆ ಕೊಟ್ಟಿಲ್ಲ ಅಂದ್ರೆ ಅವರು ನಿಮ್ಮ ದೃಷ್ಟಿಯಲ್ಲಿ ಹೇಗಿರ್ತಾರೆ? ಕೆಟ್ಟ ಮಕ್ಕಳು ನೋಡಿದ್ರೆ ಇಷ್ಟ ಆಗಲ್ಲ, ಹಂಗಿರ್ತಾರೆ. ಅಲ್ವರ? ಕೊಡೋದಿಲ್ಲ. ನಿಮ್ಗೂ ಅವ್ರ ಕಟ್ರೆ ಇಷ್ಟ ಆಗೋದಿಲ್ಲ. ನೀವು ಅವ್ರಿಗೆ ವಾಕ್ಯಕ್ಕೆ ಅವರ ಒಂದು ಇಂಟ್ರೆಸ್ಟ್ಗಳಿಗೆ ಏನು ಮಾಡೋದು? ಪ್ರಿಫರೆನ್ಸು ನೀವು ಕೊಡೋದಿಲ್ಲ. ಅವ್ರಿಗೆ ಜಾಸ್ತಿ ಏನು ಮಾಡೋದಿಲ್ಲ, ಕಾಳಜಿ ನೀವು ನೋಡ್ಸೋಕಲ್ಲ. ಮಗನಾಗಿರೋದನ್ನ ಏನು ಮಾಡ್ತೀರಾ? ಸ್ವಲ್ಪ ಏನು ಬೇಕೋ ನೀವು ಎಷ್ಟೇ ಕೊಡ್ತೀರಾ ಹೊರತು, ಆದರೆ ತೀವ್ರವಾಗಿ ಒಬ್ಬ ವಿಧೇಯನಾಗಿರೋ ಮಕ್ಕಳುಗಳಿಗೆ ಕೊಡುವಂಥ ಸೌಕರ್ಯಗಳನ್ನ ನೀವು ಕೊಡೋಕ್ಕೋಗಲ್ಲ. ಅದರ ಅದೇ ರೀತಿ ದೇವರು ಹೆಚ್ಚಿನಾಗಿ ಪವಿತ್ರಾತ್ಮ ಯಾರಿಗಪ್ಪ ಕೊಡ್ತಾರೆ? ಯಾರು ದೇವ್ರ ವಾಕ್ಯಕ್ಕೆ ಏನಾಗಿರ್ತಾರೆ ಅಷ್ಟು ಕ್ಲೋಸ್ ಆಗಿರ್ತಾರೆ. ಓಕೆನಾ? ಸರಿ, ನಾವು ಇಲ್ಲಿ ಎಂಡ್ ಮಾಡೋಣ. ನೆಕ್ಸ್ಟ್ ವೀಕು ಕಂಟಿನ್ಯೂ ಮಾಡೋಣ. ಸರಿ, ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್ ಇದೆಯಾ? ಏನೋ ಪ್ರಶ್ನೆ ಇದೆಯಾ? ಸರಿ, ಓಕೆ, ಸರಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋ